ಸಹೋದರ ಸಹೋದರಿಯರೇ, ಈ ಗುರುವಾರದ ಗೃಹ ಕೂಡಿಕೆ ಪ್ರಾರ್ಥನೆಗೆ ಬಂದಂಥ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಅತ್ಯುತ್ತಮವಾದ ಅಂಶದ ಬಗ್ಗೆ ನಾವು ದೈವಗ್ರಂಥದಲ್ಲಿ ತಿಳ್ಕೊಳ್ಳೋಣ. ಕ್ರಿಸ್ಮಸ್ ನಿಮಗೆಲ್ಲ ಗೊತ್ತಿದೆ. ಡಿಸೆಂಬರ್ ತಿಂಗಳು ಬಂತು ಅಂದಿದ ತಕ್ಷಣ ಡಿಸೆಂಬರ್ 1ನೇ ತಾರೀಕಿಂದ ಹೊಸ ವರ್ಷ ಮುಗಿಯೋದವರೆಗೂ ಎಲ್ಲರ ಕ್ರೈಸ್ತರ ಬಾಯಲ್ಲಿ ಕ್ರಿಸ್ಮಸ್ ಅಂತಲೇ ಇರುತ್ತೆ. ಕ್ರಿಸ್ಮಸ್ ಅಂದಿದ ತಕ್ಷಣ ಹಬ್ಬದ ಸಡಗರ. ಮನೆಗೆ ಮೊದಲು ಪೇಂಟ್ ಮಾಡಬೇಕು, ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಎಲ್ಲ ಪಾತ್ರೆ ಸಾಮಾನು ತೊಳೆದಿಡಬೇಕು, ಒಳ್ಳೊಳ್ಳೆ ಬಟ್ಟೆ ತೊಗೊಬೇಕು, ಹೊಸ ಬಟ್ಟೆಗಳು, ಅತಿಥಿಗಳನ್ನ ಕರಿಬೇಕು, ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡಬೇಕು. ಕ್ರಿಸ್ಮಸ್ ಅಡುಗೆಗಳು ಅನ್ನೋದೇ ವಿಶೇಷವಾಗಿರುತ್ತೆ. ಎಲ್ಲ ಕ್ರೈಸ್ತರ ಮನೆಯಲ್ಲೂ ಆ ಒಂದು ಅಡುಗೆ ಮಾಡ್ತಾರೆ. ರೋಸ್ ಕುಕ್ ಇರ್ಬೋದು, ಕಲ್ಕಲ್ ಇರ್ಬೋದು, ಸುಮಾರು ಅಡುಗೆಗಳು ಮಾಡ್ತಾರೆ. ಇನ್ನು ಕೇಕ್ ಅಂದರೆ ಕ್ರಿಸ್ಮಸ್ಗೆ ಅದೇ ಒಂದು ಭೂಷಣ. ಸುಮಾರು ಥರ ಕೇಕ್ಗಳಿದೆ. ಈ ಒಂದು ನಿಟ್ಟಿನಲ್ಲಿ ಕ್ರಿಸ್ಮಸ್ ಎಲ್ಲರೂ ಆಚರಣೆ ಮಾಡ್ತಿದ್ದಾರೆ, ನಿಮಗೆಲ್ಲ ಗೊತ್ತಿದೆ. ಕ್ರಿಸ್ಮಸ್ ಅಂದ ಕ್ಷಣ ಜ್ಞಾಪಕ ಬರುವಂಥದ್ದೇ ಕ್ರಿಸ್ಮಸ್ ತಾತ. ಇಲ್ಲ ನಮಗೆ ಗಿಫ್ಟ್ ಕೊಡ್ತಾರೆ, ಆಶೀರ್ವಾದ ಸಿಗುತ್ತೆ, ಕ್ರಿಸ್ತನ ಜನನ, ಬೆತ್ಲೆಹೇಮು, ಕೊಟ್ಟಿಗೆ, ಇದೇ ಮೈಂಡಲ್ಲಿ ಬರ್ತಾ ಇರುತ್ತೆ. ರೋಮನ್ ಕ್ಯಾಥಲಿಕ್ಸ್ ಆಗಲಿ, ಪ್ರಪಂಚದಲ್ಲಿರ್ತಕ್ಕಂಥ ಎಷ್ಟೋ 3-4 ಸಾವಿರ ಡಿನಾಮಿನೇಷನ್ಸ್ ಆದರೂ ಆಗಲಿ, ಈ ಒಂದು ಕ್ರಿಸ್ಮಸ್ ಆಚರಣೆ ಇದೇ ರೀತಿ ಮಾಡ್ಕೊಂಡು ಬರ್ತಾ ಇರ್ತಾರೆ. ಬಟ್ ಏನು ನಿಜವಾದ ಕ್ರಿಸ್ಮಸ್ ಅಂದರೆ ಏನು? ಯೇಸು ಕ್ರಿಸ್ತನ ಜನನ ಹಿಂದಿನ, ಯೇಸು ಕ್ರಿಸ್ತನ ಜನನದ ಹಿಂದಿನ ಪರಮಾರ್ಥ ಏನು? ಯೇಸು ಕ್ರಿಸ್ತನು ಈ ಭೂಮಿಗೆ ಬಂದಿದ್ದಾದರೂ ಏನಕ್ಕೋಸ್ಕರ? ಸರಿ, ಬಂದು ಕೆಲವೇ ವರ್ಷಗಳಿದ್ದು ನಮ್ಮನ್ನೆಲ್ಲ ಬಿಟ್ಟು ಆ ಪರಲೋಕಕ್ಕೆ ಏರಿ ಹೋಗಿದ್ದಾದರೂ ಏತಕ್ಕೆ ಅನ್ನೋದು ನಾವು ತಿಳ್ಕೊಳ್ಳೋಣ ಪ್ರಿಯರೇ. ಯೇಸು ಕ್ರಿಸ್ತನು ಬಂದಿದ್ದು ಮತ್ತು ಹೋಗಿದ್ದು. ಬಂದಿದ್ದಕ್ಕೆ ನಾವೇನಂತ ಕರಿತೀವಿ? ಕ್ರಿಸ್ಮಸ್ ಅಂತ ಕರೆದು ಡಿಸೆಂಬರ್ 25 ಅಂತ ಒಂದು ಡೇಟ್ ನಾವೇ ಫಿಕ್ಸ್ ಮಾಡಿಕೊಂಡು ಹಬ್ಬ ಆಚರಣೆ ಮಾಡ್ತೀವಿ. ಯೇಸು ಸ್ವಾಮಿ ಹೋಗಿದ್ದಕ್ಕೆ ನಾವೇನಂತ ಕರಿತೀವಿ? ಗುಡ್ ಫ್ರೈಡೇ ಅಂತ ಕರಿತೀವಿ. ಆಮೇಲೆ ಮತ್ತೆ ಪುನರುತ್ಥಾನ ಹೊಂದಿದ್ರು ಅಂತ ಈಸ್ಟರ್ ಅಂತ ಕರಿತೀವಿ. ಆವತ್ತು ಕೂಡ ಹಬ್ಬ ಜೋರಾಗಿ ಮಾಡ್ತೀವಿ. ಬಟ್ ಅದು ಹಿಂದಿನ ಪರಮಾರ್ಥ ಏನಿದೆ? ಈಗ ನಾವೆಲ್ಲರೂ ಕ್ರಿಸ್ತನ ಸಭೆಗೆ ಸೇರಿದವರಾಗಿರೋದ್ರಿಂದ, BOUI ಕ್ರೈಸ್ಟ್ ಚರ್ಚ್ ಸಾರ್ವತ್ರಿಕ ಸಭೆಗೆ ಸೇರಿದವರಾಗಿರೋದ್ರಿಂದ ನಾವು ಒಂದೊಂದನ್ನು ಕೂಲಂಕುಷವಾಗಿ ಪರಿಶೋಧಿಸಿ ಪರಿಶೀಲನೆ ಮಾಡಿ ಯೇಸು ಕ್ರಿಸ್ತನ ಜನನ ಮತ್ತು ಮರಣ ಮತ್ತು ಪುನರುತ್ಥಾನ ಇದ್ರ ಬಗ್ಗೆ ತಿಳ್ಕೊಳ್ಬೇಕಾಗಿರೋದು ಅವಶ್ಯಕತೆ ಇದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಸ್ವಲ್ಪ ವಾಕ್ಯನ ಓದ್ಕೊಳ್ಳೋಣ. ಇನ್ನೊಂದು ವಿಶೇಷವಾದ ವಿಷಯ ಏನು ಅಂತ ನಾನು ಹೇಳಬೇಕು ಅಂತ ಇದ್ದೀನಿ ಅಂದರೆ, ನಿಮಗೆ ಯೇಸು ಕ್ರಿಸ್ತ ಜನಿಸಿದ್ದು, ಅವರ ವಂಶಾವಳಿ ಸ್ವಲ್ಪ ನಾವು ನೋಡ್ಕೊಂಡು ಬರೋಣ. ಯಾರ್ಯಾರಿಂದ ಆಲಕ್ಷ್ಯಕ್ಕೆ ಒಳಪಟ್ಟರು? ಆಲಕ್ಷ್ಯ ಅಂದರೆ ಏನಂತಾರೆ? ನಿಂದನೆಗೆ ಒಳಗಾಗೋದು, ಆಮೇಲೆ ಅವ್ರನ್ನ ಕಂಡ್ರೆ ತುಚ್ಛವಾಗಿ ನೋಡೋವಂಥದ್ದು. ಎಂತೆಂಥ ಜನ ಇದ್ದರು, ದಡ್ಡರು ಅಂತ ಕರೀತಾರೆ. ಆ ದಡ್ಡತನದಿಂದ ಇದ್ದಂಥವ್ರನ್ನ ಜನಗಳು ಏನು ಮಾಡ್ತಾರೆ? ದಡ್ಡ ಅಂತ ರೇಗಿಸೋದು, ತುಚ್ಛವಾಗಿ ನೋಡೋದು, ಆಲಕ್ಷ್ಯ ಮಾಡೋದು ಅಂತ ನಾವು ಪ್ರಪಂಚದಲ್ಲಿ ಸುಮಾರು ನೋಡ್ತಾ ಇರ್ತೀವಿ. ಅಂಥ ಜನಗಳನ್ನೇ ತಂದೆಯಾದ ದೇವರು ಆರಿಸ್ಕೊಂಡಿರೋದು ವಿಶೇಷ. ನಾವು ಯೇಸು ಕ್ರಿಸ್ತನ ವಂಶಾವಳಿ ನೋಡೋಕ್ಕೆ ಹೋದ್ರೆ ಹಿಂದೆ ಯಾರ್ಯಾರು ಆಲಕ್ಷ್ಯಕ್ಕೆ ಒಳಪಟ್ಟರು ಈ ಲೋಕದಲ್ಲಿ, ಈ ಭೂಲೋಕದಲ್ಲಿ, ಅಂಥವ್ರನ್ನೇ ತಂದೆಯಾದ ದೇವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಯೇಸು ಕ್ರಿಸ್ತ ಜನನ ಆಗಿರೋದೇ ಒಂದು ವಿಶೇಷವಾದ ವಂಶಾವಳಿ. ಯೇಸು ಕ್ರಿಸ್ತ ಬಂದಂಥ ಪರಮಾರ್ಥ ನಾವೇನು ಅದು ನಾವು ಮುಂದಿನ ಭಾಗದಲ್ಲಿ ನೋಡ್ಕೊಳ್ಳೋಣ. ಈ ಸದ್ಯಕ್ಕೆ ಒಂದು ಭಾಗ 1, ಯೇಸು ಕ್ರಿಸ್ತನ ಆ ವಂಶಾವಳಿ ಯಾವ ರೀತಿ ಆಯಿತು, ಯಾವ ರೀತಿ ಅವರು ಆಲಕ್ಷ್ಯಕ್ಕೆ ಒಳಪಟ್ಟರು, ಅವರು ಪಿತೃಗಳು, ಅದನ್ನು ನೋಡ್ಕೊಳ್ಳೋಣ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ದೈವಗ್ರಂಥದಲ್ಲಿ ನೋಡೋದಾದರೆ, ತಂದೆಯಾದ ದೇವರು ವಾಗ್ದಾನ ಕೊಟ್ಟಿದ್ದು ಯಾರಿಗೆ? ಮೊದಲನೇ ವ್ಯಕ್ತಿ ಗ್ರಂಥದಲ್ಲಿ ಅಬ್ರಹಾಮ ಎಲ್ಲೋ ಒಂದು ಪಟ್ಟಣದಲ್ಲಿ ಇದ್ದಂಥ ಅಬ್ರಹಾಮನ್ನು, ನೀನು ಈ ಊರು ಬಿಟ್ಟು ಇನ್ನೊಂದು ಊರಿಗೆ ಬಾ, ಕಾನಾನ್ ದೇಶಕ್ಕೆ ಬಾ ಅಂತ ಅಲ್ಲಿಂದ ಕರ್ಕೊಂಡು ಬಂದು ಒಂದು ದೇಶಕ್ಕೆ ಬಿಟ್ಟರು. ಅವನಿಗೆ ಬೇಕಾದಷ್ಟು ಆಸ್ತಿ ಕೊಟ್ಟರು, ದೇಶವನ್ನೆಲ್ಲ ಕೊಟ್ಟರು, ಇಸ್ರೇಲ್ ದೇಶನ ಎಲ್ಲ ಕೊಟ್ಟರು. ಅವನು ಹೇಳ್ತಾನೆ, ನನಗೆ ಮಕ್ಕಳಿಲ್ಲ, ಸಂತಾನ ಇಲ್ಲ, ಇಷ್ಟೊಂದು ಆಸ್ತಿ, ಇಷ್ಟೊಂದು ದೇಶ ನನಗೆ ಯಾಕೆ?
ಆಯಿತು ನಿನಗೆ ನಾನು ಸಂತಾನ ಕೊಡ್ತೀನಿ ಅಂತ ಒಂದು ವಾಗ್ದಾನ ಕೊಟ್ಟಿರ್ತಾರೆ. ಆ ವಾಗ್ದಾನ ನೆರವೇರೋದಕ್ಕಿಂತ ಮುಂಚೆನೇ ಅಬ್ರಹಾಮ ಮತ್ತು ಸಾರಳು ನಿಮ್ಗೆ ಗೊತ್ತಿದೆ, ಮತ್ತು ಅಬ್ರಹಾಮ ಮತ್ತು ಹಾಗರಳು ಗೊತ್ತಿದೆ. ಈ ನಾವು ಅಂಶ ನೋಡ್ಕೊಂಡು ಬರ್ತಾ ಇದ್ದರೆ ಅಬ್ರಹಾಮನಿಗೆ ವಾಗ್ದಾನ ಪುತ್ರನಾಗಿ ಹುಟ್ಟೋದು ಯಾರು? ಸಾರಳು ಮತ್ತು ಅಬ್ರಹಾಮನಿಗೆ ಮಾತ್ರ ವಾಗ್ದಾನ ಪುತ್ರ ಈಸಾಕ್. ಈಸಾಕನಿಗೆ ಮತ್ತೆ 2 ಪುತ್ರರು ಹುಡ್ತಾರೆ. ಯಾರು? ಯಾಕೋಬ ಮತ್ತು ಏಸಾವ್. ಏಸಾವ್ ಬಂದು ತನ್ನ ಜ್ಯೇಷ್ಠತ್ವನ ಕಳ್ಕೊಂಡು ಯಾವುದೋ ಒಂದು ಹೊತ್ತಿನ ಊಟಕ್ಕೋಸ್ಕರ ತನ್ನ ಜ್ಯೇಷ್ಠತ್ವನ ಕಳ್ಕೊಂಡು ತಮ್ಮನಿಗೆ ಕೊಟ್ಬಿಟ್ಟು ಅವನು ಹೊರಟೋಗ್ತಾನೆ. ತಮ್ಮ ಏನು ಮಾಡ್ತಾನೆ? ಕನ್ನಿಂಗ್ ಐಡಿಯಾ ಅಂತ ಕರೀತಾರೆ. ಸ್ವಲ್ಪ ಐಡಿಯಾಸ್ ಮಾಡಿ ಅಣ್ಣನ ಏಮಾರಿಸಿ ಅಣ್ಣನಿಗೆ ಬರಬೇಕಾಗಿರೋ ಆಶೀರ್ವಾದನ ಎಲ್ಲ ತಮ್ಮನೇ ಪಡ್ಕೊಂಡು ಹೋಗ್ತಾನೆ. ಮೊದಲಿಂದನೂ ತಂದೆಯಾದ ದೇವರು ಇವನು ನನಗೋಸ್ಕರ ಯಾವ ರೀತಿ ಕೆಲಸ ಮಾಡ್ತಿದ್ದಾನೆ, ನನಗೋಸ್ಕರ ಯಾವ ರೀತಿ ಬದುಕ್ತಿದ್ದಾನೆ ಅಂತಲೇ ಯೋಚನೆ ಮಾಡ್ತಾ ಇರ್ತಾರೆ. ಕೊನೆಗೆ ಅವನು ಅವ್ರ ಮಾವ ಲಾಬಾನ ಅನ್ನೋವ್ರಿಗೆ ಹೋಗ್ತಾನೆ. ಅಲ್ಲೊಂದು 7 ವರ್ಷ ಜೀತ ಮಾಡ್ತಾನೆ, ಇನ್ನೊಂದು 6 ವರ್ಷ ಎಕ್ಸ್ಟ್ರಾ ಜೀತ ಮಾಡ್ತಾನೆ. ಅಲ್ಲಿ ಒಂದು ವಿಷಯ ಆಗುತ್ತೆ. ಅಲ್ಲಿ ಲಾಬಾನಿಗೆ 2 ಹೆಣ್ಮಕ್ಳು, ರಾಹೇಲ್ ಮತ್ತು ಲೇಯ. ರಾಹೇಲ್ನ ಇಷ್ಟಪಡ್ತಾನೆ, ಆದರೆ ತಂದೆ ಏನು ಮಾಡ್ತಾನೆ? ಲೇಯಳನ್ನ ಕಟ್ಕೊಡ್ತಾನೆ, ಮದುವೆ ಮಾಡಿಸ್ತಾನೆ. ಲೇಯಳು ಬಂದು ಮೊದಲನೇ ಮಗಳು, ರಾಹೇಲ್ ಬಂದು 2ನೇವಳು. ಮೊದಲನೇವಳಿದ್ದಾಗ ಎರಡನೇವಳನ್ನ ನಾನು ಕಟ್ಟೋದಕ್ಕಾಗೋದಿಲ್ಲ ಅಂತ ಮೊದಲನೇವಳನ್ನ ಕಟ್ತಾನೆ. ಮೊದಲನೇವಳು ಲೇಯ ಅನ್ನೋಳು ಆಲಕ್ಷ್ಯಕ್ಕೊಳಗಾಗ್ತಾಳೆ. ಅವಳ ಮುಖದಲ್ಲಿ ಕಾಂತಿ ಇರೋದಿಲ್ಲ, ಕಣ್ಣಲ್ಲಿ ಕಾಂತಿ ಇರೋದಿಲ್ಲ. ಅವಳನ್ನ ತುಂಬ ನಿಂದಿಸ್ತಾ ಇರ್ತಾರೆ. ಇವನಿಗೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಯಾರಿಗೆ? ಯಾಕೋಬನಿಗೆ ಸ್ವಲ್ಪನೂ ಇಷ್ಟನೇ ಇರೋದಿಲ್ಲ. ಅವನಿಗೆ ತಂಗಿ ರಾಹೇಲ್ ಮೇಲೆ ಇಷ್ಟ. ಆದರೆ ಲೇಯಳನ್ನ ಮದುವೆ ಮಾಡಿಸ್ತಾನೆ ಅವರ ಅಪ್ಪ, ಅಂದರೆ ಅವರ ಮಾವ ಲಾಬ. ಅದೊಂದು ವಾಕ್ಯ ಓದ್ಕೊಂಬೋಣ ಬನ್ನಿ. ಆದಿಕಾಂಡ 29ನೇ ಅಧ್ಯಾಯ 31ನೇ ವಚನ. ಆದಿಕಾಂಡ 29:31ನೇ ವಚನ ನೋಡಿ ಪ್ರಿಯರೇ. ಲೇಯಳು ತಾತ್ಸಾರಕ್ಕೆ ತುತ್ತಾದವಳೆಂದು ಯೆಹೋವ ದೇವರು ಕಂಡು ಅವಳು ಗರ್ಭಿಣಿಯಾಗುವಂತೆ ಅನುಗ್ರಹ ಮಾಡಿದರು. ಇದು ಯಾವುದೋ ಬೇರೆ ಆ್ಯಪ್ ಅನಿಸುತ್ತೆ, ನಾನು ಓದ್ತೀನಿ ನೋಡಿ. ಲೇಯಳು ಯಾಕೋಬನಿಗೆ ಅಲಕ್ಷ್ಯವಾದಳೆಂದು ಯೆಹೋವನು ನೋಡಿ ಆಕೆಯನ್ನು ಬಸುರಾಗುವಂತೆ ಮಾಡಿದನು. ನೋಡಿ, ಅಲಕ್ಷ್ಯಗೊಳಗಾದವಳು ಯಾರು? ಲೇಯಳು. ಆದರೆ ತಂದೆಯಾದ ದೇವರು ಅವಳನ್ನ ನೋಡಿ ಕನಿಕರ ಪಟ್ಟು ಅವಳ ಮುಖ ಕಾಂತಿಹೀನವಾಗಿದ್ದರು. ಕಾಂತಿಹೀನ ಅಂತ ಎಲ್ಲಿದೆ? ಮೇಲ್ಗಡೆ ಇದೆ ನೋಡಿ, ಎಲ್ಲಿದೆ? ಮೇಲ್ಗಡೆ ಇದೆ ನೋಡಿ, ಎಲ್ಲಿದೆ ಅಂತ. ಅದೇ 29ನೇ ಅಧ್ಯಾಯ 17ನೇ ವಚನ ನೋಡಿ. 16 ಲಾಬಾನನಿಗೆ 2 ಹೆಣ್ಣು ಮಕ್ಕಳಿದ್ದರು. ದೊಡ್ಡವಳ ಹೆಸರು ಲೇಯ, ಚಿಕ್ಕವಳ ಹೆಸರು ರಾಹೇಲ್. ಲೇಯ ಎಂಬ ಆಕೆಯ ಕಣ್ಣುಗಳು ಕಾಂತಿಹೀನವಾಗಿದ್ದವು. ಯಾರ ಕಣ್ಣುಗಳು? ದೊಡ್ಡ ಮಗಳ ಲೇಯಳ ಕಣ್ಣುಗಳು ಕಾಂತಿಹೀನವಾಗಿದ್ದವು. ಚಿಕ್ಕವಳ ಕಣ್ಣುಗಳು ರೂಪವತಿಯೂ ಲಾವಣ್ಯವತಿಯೂ ಆಗಿದ್ದಳು. ಸಾಕು, ಅವನು ಇಷ್ಟಪಟ್ಟಿದ್ದು ಚಿಕ್ಕವಳನ್ನ, ಯಾಕಂದರೆ ಅವಳು ರೂಪವತಿ ಲಾವಣ್ಯವತಿ ಆಗಿದ್ದಳು. ಬಟ್ ಮದುವೆ ಆಗಿದ್ದು ಲೇಯಳನ್ನ. ಲೇಯಳ ಕಣ್ಣುಗಳು ಕಾಂತಿಹೀನವಾಗಿದ್ದವು. ಮುಂದೆ ಆಮೇಲೆ ತಾತ್ಸಾರಕ್ಕೆ ಒಳಗಾಗಿದ್ಲು. ಆಮೇಲೆ 31ನೇ ಅಧ್ಯಾಯ ನಾವು ಓದಿದ್ವಿ ಆಗಲೇ ವಚನ. ಅಲಕ್ಷ್ಯವಾದವಳನ್ನ ತಂದೆಯಾದ ದೇವರು ನೋಡಿ ಗರ್ಭಿಣಿಯಾಗುವಂತೆ ಮಾಡಿದ್ರು. ಗರ್ಭಿಣಿಯಾಗಿ ಯಾರನ್ನ ಎತ್ತಿದ್ಲು ಅವಳು ನೋಡಿ? ಹಂಗೆ ಕೆಳಗಡೆ ಬಂದರೆ ರೂಬೇನು ಒಟ್ಟು 4 ಮಕ್ಕಳನ್ನ ಹೇಳ್ತಾಳೆ. ಯಾರು ಹೇಳ್ತಾಳೆ ನೋಡಿ?
ಹಾಂ 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 ಏನಂತ ಹೆಸರಿಟ್ಟು, ಯೆಹೋವನು ನನ್ನ ವ್ಯಥೆಯನ್ನು ನೋಡಿದ್ದಾನೆ, ಇನ್ನು ಮುಂದೆ ನನ್ನ ಗಂಡನನ್ನು ಪ್ರೀತಿಸುವನೆಂದು ಹೇಳಿ ಅದಕ್ಕೆ ರೂಬೇನ್ ಎಂದು ಹೆಸರಿಟ್ಟಳು. 1ನೇ ಮಗು. 2ನೇ ಮಗು ಕೆಳಗಡೆ ಬಂದರೆ ಸಿಮೆಯೋನ್ ಎಂದು ಹೆಸರಿಟ್ಟಳು. ಮತ್ತು 3ನೇ ಮಗು ಯಾರು? 3ನೇದು ಲೇವಿ ಎಂದು ಹೆಸರಿಟ್ಟಳು. 1ನೇದು ಯಾರು? ರೂಬೇನ್, ಸಿಮೆಯೋನ್, ಲೇವಿ. 3 ಮಕ್ಕಳು ಯಾರಿಗಾಗಿದ್ದು? ಲೇಯಳಿಗೆ. ಈಗ ವೆರಿ ಇಂಪಾರ್ಟೆಂಟ್ ಪರ್ಸನ್ ಇನ್ನೊಬ್ಬ ಹೊಡ್ತಾನೆ, 4ನೇವನು. ಯಾರದು ಮೇಲ್ಗಡೆ ನೋಡಿ ಹಂಗೆ. ಮತ್ತೆ ಅವಳು ಗರ್ಭಿಣಿಯಾಗಿ ಗಂಡು ಮಗನು ಹೆತ್ತು, ಈಗ ಯೆಹೋವನಿಗೆ ಉಪಕಾರ ಸ್ತುತಿ ಮಾಡುವೆನೆಂದು ಹೇಳಿ ಅದಕ್ಕೆ ಯಹೂದ ಎಂದು ಹೆಸರಿಟ್ಟಳು. ಯಹೂದ. ಯೇಸು ಕ್ರಿಸ್ತನು ಯಾವ ಕುಲ? ಎಲ್ಲಿಂದ ಜನಿಸಿದವನು ಯೇಸು ಕ್ರಿಸ್ತ? ಯೂದಾ ಕುಲದ ಸಿಂಹ ಅಂತ ನಾವು ಪ್ರಕಟಣೆ ಗ್ರಂಥದಲ್ಲಿ ಓದಿದ್ದೀವಿ. ಪ್ರಕಟಣೆ ಗ್ರಂಥದಲ್ಲಿ ಓದಿದ್ದೀವಿ ತಾನೆ? ನಾವು ಎಲ್ಲಿ ಓದಿದ್ದೀವಿ? ಪ್ರಕಟಣೆ ಗ್ರಂಥದಲ್ಲಿ 5 ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 5ನೇ ವಚನ. ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 5ನೇ ವಚನ. ಒಬ್ಬನು ನನಗೆ ಇದಿಗೋ ಹಿರಿಯರಲ್ಲಿ ಒಬ್ಬನು ನನಗೆ, ಅಳಬೇಡ, ಅಗೋ ಯೂದಾ ಕುಲದಲ್ಲಿ ಜನಿಸಿದ ಸಿಂಹ, ಯೂದಾ ಕುಲದಲ್ಲಿ ಜನಿಸಿದ ಸಿಂಹವು ದಾವೀದನ ಅಂಕುರದವನೂ ಆಗಿರುವ ಆತನು ಜಯ ಹೊಂದಿದನು. ಆತನು ಆ ಸುರುಳಿಯನ್ನು ಅದರ 7 ಮುದ್ರೆಗಳನ್ನು ಬಿಚ್ಚುವನು ಎಂದು ಹೇಳಿದನು. ಯಾವ ಕುಲದ ಸಿಂಹ ಅಂತೆ ಅವನು? ಯೂದಾ ಕುಲದ ಸಿಂಹ. ಯೂದ ಅಂದರೆ ಯಹೂದ ಕುಲ. ಯಹೂದ ಕುಲ ಯಾರಿಂದ ಉತ್ಪತ್ತಿ ಆಯಿತು? ಲೇಯಳಿಂದ. ಯಾರ ಮೂಲಕ? ತಂದೆಯಾದ ದೇವರು ಅವಳ ಮೇಲೆ ಕನಿಕರ ಪಟ್ಟು ಅವಳ ಮೇಲೆ, ಇವಳಿಗೆ ನೋಡಿ, ಇವಳು ಕಾಂತಿಯುತೆ ಆಗಿದ್ಲು. ಯಾರು? ರಾಹೇಲಳು ಲಾವಣ್ಯವತಿ, ಮತ್ತು ಇನ್ನೊಂದು ಹೆಸರು ಇದೆ ಅವಳಿಗೆ, ರೂಪವತಿ, ಲಾವಣ್ಯವತಿ. ಹಿಂಗೆಲ್ಲ ಆದ್ರೂ ಅವಳು ಏನಾಗಿದ್ಲು? ಬಂಜೆಯಾಗಿದ್ದಳು. ಎಲ್ಲಿದೆ ಅದು ಬಂಜೆಯಾಗಿದ್ದಳು ಅಂತ? ಮೇಲ್ಗಡೆ ಇದೆ ನೋಡಿ, ಇನ್ನು ಮೇಲೆ. ಎಲ್ಲಿದೆ ನೋಡಿ, ಅದು ಮೇಲಿದೆ. ಅದು 29ನೇ ಅಧ್ಯಾಯ ಆದಿಕಾಂಡ 29ನೇ ಅಧ್ಯಾಯ 28ನೇ ವಚನ. ಇಪ್ಪ 31 ಕಂಟಿನ್ಯೂ ಮಾಡಿ. 31 ಕಂಟಿನ್ಯೂ ಮಾಡಿ. ಹಾಂ. ಲೇಯಳು ಯಾಕೋಬನಿಗೆ ಅಲಕ್ಷ್ಯವಾದಳೆಂದು ಯೆಹೋವನು ನೋಡಿ ಆಕೆಯನ್ನು ಗರ್ಭಿಣಿಯಾಗುವಂತೆ ಮಾಡಿದನು. ಆದರೆ ರಾಹೇಲಳು ಬಂಜೆಯಾಗಿದ್ದಳು. ರೂಪವತಿ, ಲಾವಣ್ಯವತಿ ಎಲ್ಲ ಇದ್ದು ಆಗಿದ್ದು, ಅವಳಿಗೆ ಮಕ್ಕಳಿಲ್ಲ, ಬಂಜೆ ಆಗಿದ್ದಳು. ಇವಳು ಕಾಂತಿಹೀನನಾಗಿ, ತಾತ್ಸಾರಕ್ಕೊಳಗಾಗಿ, ಅಲಕ್ಷ್ಯಕ್ಕೆ ಒಳಗಾಗಿ ಅವಳಿಗೆ ತಂದೆಯಾದ ದೇವರು ಏನಂತ ಮೇಲೆ ಹೇಳಿದಾರೆ. ಹಂಗೆ ಮುಂದೆ ಕಂಟಿನ್ಯೂ ಮಾಡಿ. ಈಗ 32. ಲೇಯಳು ಗರ್ಭಿಣಿಯಾಗಿ ಒಂದು ಗಂಡು ಮಗುವನ್ನು ಹೆತ್ತು, ಯೆಹೋವನು ನನ್ನ ವ್ಯಥೆಯನ್ನು ನೋಡಿದ್ದಾನೆ, ಇನ್ನು ಮುಂದೆ ನನ್ನ ಗಂಡನು ನನ್ನನ್ನು ಪ್ರೀತಿಸುವನು ಎಂದು ಹೇಳಿ ಅದಕ್ಕೆ ರೂಬೇನ್ ಎಂದು ಹೆಸರಿಟ್ಟಳು. ಏನಂತ ಅವಳು ಹೇಳ್ಕೊಂಡು, ನನ್ನ ವ್ಯಥೆಯನ್ನು ನೋಡಿದ್ದಾನೆ. ಇದರಲ್ಲಿ ಏನು ಅರ್ಥ? ಹಿಂದಗಡೆ ಏನು ಅರ್ಥ ಇದೆ? ತಂದೆಯಾದ ದೇವರು ಯೆಹೋವನು ಯಾರನ್ನ ನೋಡ್ತಾನೆ? ರೂಪವತಿನಾಗಲಿ ಲಾವಣ್ಯವತಿಯಲ್ಲಿ ನೋಡೋದಿಲ್ಲ. ಅವಳು ಎಷ್ಟು ದುಃಖ ಪಡ್ತಿದ್ದಾಳೆ, ಅವಳು ಎಷ್ಟು ನನ್ನ ಪ್ರೀತಿಸ್ತಿದ್ದಾಳೆ, ಎಷ್ಟು ನನಗೆ ಪ್ರಾರ್ಥನೆ ಮಾಡ್ತಿದ್ದಾಳೆ, ಎಷ್ಟು ನನಗೋಸ್ಕರ ಅವಳು ಹಂಬಲಿಸ್ತಿದ್ದಾಳೆ ಅಂತ ನೋಡಿ ಅವಳ ವ್ಯಥೆಯನ್ನು ತಂದೆಯಾದ ದೇವರು ನೋಡಿತು. ಹಾಗಾಗಿ ತಾತ್ಸಾರಕ್ಕೊಳಗಾದವಳ ಹೊಟ್ಟೆಯಲ್ಲಿ ಯಹೂದ ಹುಟ್ಟಿತ್ತು. ಯೇಸು ಕ್ರಿಸ್ತನ ಜನನ ಹಿಂದೆ ಯಾವ ರೀತಿ ಇದೆ ನೋಡಿ. ದೊಡ್ಡ ರಾಣಿ ಹೊಟ್ಟೆಯಲ್ಲಿ ಹುಟ್ಟಿದಲ್ಲ ಯಹೂದ, ತಾತ್ಸಾರಕ್ಕೊಳಗಾದವಳು ಅವಳು. ಆ ಯಹೂದ ಹಂಗೆ ಬರ್ತಾ ಬರ್ತಾ ಏನು ಮಾಡ್ತಾನೆ?
ಹಂಗೆ ನೀವು ಆದಿಕಾಂಡ ಓದ್ಕೊಂಡು ಬರ್ತಾ ಇದ್ದಾರೆ. ಒಂದು ಸಲ ತಾಮಾರ ಯಹೂದ, ನಿಮಗೆ ಯೂದಂದು ಸ್ಟೋರಿ ಗೊತ್ತಿದೆ. ತಾಮಾರಳು ಯಾರು? ಯಹೂದನಿಗೆ ಸೊಸೆ. ಮೊದಲನೇ ಮಗ ಸತ್ತೋಗ್ತಾನೆ, ಎರಡನೇ ಮಗ ಸತ್ತೋಗ್ತಾನೆ, ಮೂರನೇ ಮಗನಿಗೆ ಏನಂತ ಹೇಳ್ತಾನೆ, ಮೂರನೇ ಮಗ ಇನ್ನೂ ಚಿಕ್ಕವನು, ಅವನು ದೊಡ್ಡವನಾದಮೇಲೆ ನಿನಗೆ ಮದುವೆ ಮಾಡಿಸ್ಕೊಡ್ತೀನಿ, ಅಲ್ಲಿಯೂ ನೀನು ಅಮ್ಮನ ಮೇಲಿರು ಅಂತ ಕಳಿಸ್ಕೊಡ್ತಾನೆ. ಇವನು ದೊಡ್ಡವನಾದ್ರೂ ಇವನು ಮದುವೆ ಮಾಡಿಸ್ಕೊಳ್ಳೋದಿಲ್ಲ, ಮರ್ತು ಬಿಡ್ತಾನೋ ಅಥವಾ ತಾತ್ಸಾರಕ್ಕೊಳಗಾಗ್ತಾನೋ ಗೊತ್ತಿಲ್ಲ, ಅವನು ಮದುವೆ ಮಾಡಿಕೊಡಲ್ಲ. ಕೊನೆಗೆ ಒಂದು ದಿನ ಇವನು ಆ ಊರಿಗೆ ಎಲ್ಲೋ ಊರಿಗೆ ಪ್ರಯಾಣ ಮಾಡ್ಕೊಂಡು ಬರ್ತಿರೋದು ಅವಳು ತಿಳ್ಕೊಂಡು, ತಾಮಾರಳು ನೀತಿವಂತಳು ಅಂತ ನಾವು ಕರಿತೀವಿ ಅವಳನ್ನ, ನನಗೆ ಸಂತಾನ ಬೇಕಲ್ಲ, ನನಗೆ ಮದುವೆ ಮಾಡಿಕೊಡ್ತೀನಿ ಅಂತ ಮಾತು ಕೊಟ್ಟು ನೀನು ಮಾತು ತಪ್ಪಿಸ್ಕೊಂಡಿದ್ಯಾ ಅಂತ ಅವನ ಮುಂದೆ ಅವಳು ಕಾಣಿಸ್ಕೊಳ್ತಾಳೆ ಸೊಸೆ. ಹಾಗಾಗಿ ಯೂದ ಮತ್ತು ತಾಮಾರಳು ಇಬ್ಬರು ಆ ಒಂದು ಕೂಡುವಿಕೆಯಿಂದ ಯಾರು ಹುಡ್ತಾರೆ ಗೊತ್ತಾ? ಮುಂದೆ ಬನ್ನಿ, ಪೆರೆಚ್ ಮತ್ತು ಜೆರಹ ಅನ್ನೋರು ಹುಡ್ತಾರೆ. ಅವ್ರದ್ದು ಸಂತತಿ ನೋಡ್ಕೊಂಬರೋಣ. ಅದೇ ಆದಿಕಾಂಡ. ಅದೇ ಆದಿಕಾಂಡ 38ನೇ ಅಧ್ಯಾಯ. ಆದಿಕಾಂಡ 38ನೇ ಅಧ್ಯಾಯ. ಯೇಸು ಕ್ರಿಸ್ತನ ಜನನ ಯಾವ್ಯಾವ ರೀತಿ ಆಗಿದೆ ಅಂತ ನೀವು ಗ್ರಹಿಸಬೇಕು, ಇದರಲ್ಲಿ ಅರ್ಥ ಮಾಡ್ಕೊಳ್ತೀರ ಅಂತ ಭಾವಿಸ್ತೀನಿ. ಯೇಸು ಕ್ರಿಸ್ತನ ಜನನ ಯಾವ ರೀತಿ ಆಗಿದೆ ಹಿಂದೆ, ಯೇಸು ಕ್ರಿಸ್ತನ ವಂಶಾವಳಿ. ಯಾರು ಮಾತಾಡಬಾರ್ದು, ಕಾನ್ಸಂಟ್ರೇಷನ್ ಮಾಡಬೇಕು. ಈ ಕಡೆ ಯಾರು ಬಂದು ಕೂತ್ಕೊಳ್ಳಿ. ಕಮ್ ದಿಸ್ ಸೈಡ್ ಸುಜಿ. ಮೂವತ್ತೆಂಟನೇ ಅಧ್ಯಾಯ 28ರಿಂದ ಓದಿ. 27ರಿಂದ. ತಾಮಾರಳಿಗೆ ಹೆರಿಗೆ ಕಾಲ ಬಂದಾಗ ಆಕೆಯ ಗರ್ಭದಲ್ಲಿ ಅವಳಿ ಮಕ್ಕಳಿರುವುದು ಕಂಡುಬಂತು. ಆಕೆ ಹೆರುವಾಗ ಒಂದು ಮಗು ಕೈಚಾಚಲು ಸೂಲಗಿತ್ತಿಯು ಇದು ಮೊದಲಾಗಿ ಬಂದದ್ದು ಎಂದು ಹೇಳಿ ಅದರ ಕೈಗೆ ಕೆಂಪು ನೂಲನ್ನು ಕಟ್ಟಿದಳು. ಹಾಂ, ಮೊದಲನೇದಾಗಿ ಕೈ ಬಂತು, ಒಂದು ಕೆಂಪು ದಾರ ಕಟ್ಬಿಟ್ಲು ಕೈಗೆ. ಹಾಂ, ಅದು ಕೈಯನ್ನು ಮತ್ತೆ ವಾಪಸ್ ಹಿಂದಕ್ಕೆ ತೆಗೆಯಲು ಅದರೊಡನೆ ಇದ್ದಂಥ ಇನ್ನೊಂದು, ಅಂದರೆ ಅವಳಿ ಮಗು ಇನ್ನೊಂದು ಇತ್ತಲ್ಲ, ಆ ಮಗು ಹೊರಗೆ ಬಂತು. ಸೂಲಗಿತ್ತಿ ಇದನ್ನು ಕೊಂಡು ನೀನು ಛೇದಿಸಿಕೊಂಡು ಬಂದದ್ದೇನು ಎಂದು ಹೇಳಿದ್ದರಿಂದ ಅದಕ್ಕೆ ಪೆರೆಚ್ ಎಂದು ಹೆಸರಾಯಿತು. ತರುವಾಯ ಕೈಗೆ ಕೆಂಪು ನೂಲು ಕಟ್ಟಿಸಿಕೊಂಡ ಶಿಶು ಹುಟ್ಟಿತು, ಅದಕ್ಕೆ ಜೆರಹ ಎಂದು ಹೆಸರಾಯಿತು. ಲೇಯಳಿಗೆ ಹುಟ್ಟಿದ್ದು ಯಹೂದ ಮತ್ತು ತಾಮಾರಳಿಗೆ ಹುಟ್ಟಿದಂಥ ಪೆರೆಚ್ ಮತ್ತು ಜೆರಹ. ಈ ಪೆರೆಚನ ಒಂದು ವಂಶಾವಳಿ ನೋಡ್ಕೊಂಡು ಮಾಡೋಣ ಪ್ರಿಯರೇ. ಪೆರೆಚಿಂದ ಯಾರ್ಯಾರು ಬಂದರು? ಪೂರ್ವಕಾಲ ವೃತ್ತಾಂತ ನೋಡಿ. ಪೂರ್ವಕಾಲ ವೃತ್ತಾಂತ 1ನೇ ಪೂರ್ವಕಾಲ, ಫಸ್ಟ್ ಕ್ರೋನಿಕಲ್ಸ್ 2nd ಚಾಪ್ಟರ್. ಇಲ್ಲಿ ಪೂರ್ತಿ ವಂಶಾವಳಿ ಕೊಟ್ಟಿರ್ತಾರೆ ನೋಡಿ, ಯಾಕೋಬನ ಮತ್ತು ಯಹೂದನ ವಂಶಾವಳಿ. ಫಸ್ಟ್ ಕ್ರೋನಿಕಲ್ಸ್ 2nd ಚಾಪ್ಟರ್. ನಾನೇ ಓದ್ತೀನಿ ಫಸ್ಟಿಂದ ನೋಡಿ, ನೀವು ವಾಚ್ ಮಾಡಿ. ಇಸ್ರೇಲನ ಮಕ್ಕಳು ಯಾರೆಂದರೆ ರೂಬೇನ್, ಸಿಮೆಯೋನ್, ಲೇವಿ, ಯಹೂದ. ಅವೆಲ್ಲ ಗೊತ್ತು ನಿಮಗೆ. 4ನೇ ಮಗು ಯಾರಿಗೆ? ಲೇಯಳಿಗೆ. ಯಹೂದನಿಗೆ ಸೊಸೆಯಾದ ತಾಮಾರಳು, ಅವನಿಂದ ಪೆರೆಚ್ ಮತ್ತು ಜೆರಹ. ಅವೆಲ್ಲ ಓದಿದ್ವಿ, ಪೆರೆಚ್ ಮತ್ತು ಜೆರಹ. ಇನ್ನು ಪೆರೆಚ್ ಕಡೆಯಿಂದ ಯಾರ್ಯಾರು ಬಂದರು ಓದ್ಕೊಂಬೋಣ ಬನ್ನಿ. ಪೆರೆಚಿಂದ ಯಾರು? ಹೆಚ್ರೋನ್, 5ನೇ ಅಧ್ಯಾಯ 2ನೇ ಅಧ್ಯಾಯ 5ನೇ ವಚನ. ಜೆರಹನ ಮಕ್ಕಳು ಜಿಮ್ರಿ, ಏತಾನ್, ಹೇಮಾನ್, ಕಲ್ಕೋಲ್, ದಾರ, ಒಟ್ಟು 5 ಮಂದಿ. ಪೆರೆಚನ ಮಕ್ಕಳು ಯಾರು? ಪೆರೆಚನ ಮಕ್ಕಳು ಹೆಚ್ರೋನ್, ಹಾಮೂಲ್, ಇಬ್ಬರೇ. ಪೆರೆಚನಿಗೆ ಎಷ್ಟು? ಹೆಚ್ರೋನ್ ಮತ್ತು ಹಾಮೋನ್ ಅಂತ. ಮತ್ತು ಹೆಚ್ರೋನಿಂದ ಯಾರ್ಯಾರು ಬರ್ತಾರೆ ಕೆಳಗಡೆ ಇದ್ದಾರೆ ನೋಡಿ. ಹೆಚ್ರೋನ್ 8ನೇ ಅಧ್ಯಾಯ 8ನೇ ವಚನ. ಹೆಚ್ರೋನನ ಸಂತಾನದವರು ಓದಿ. ಹೆಚ್ರೋನನ ಸಂತಾನದವರು, ಅವನಿಂದ ಯೆರಹ್ಮೇಲ್, ರಾಮ್, ಕೆಲೂಬ ಎಂಬರು ಹುಟ್ಟಿದರು. ನೆಕ್ಸ್ಟು ಹೆಚ್ರೋನಿಂದ ರಾಮ್ ಬಂದ. ರಾಮಿಂದ ಯಾರು ಬಂದರು ನೋಡಿ? ರಾಮನು ಅಮಿನಾದಾಬನು ಶೋನನನ್ನು ಪಡೆದನು.
ನಹಶೋಷನು ಸಲ್ಮನನ್ನು ಪಡೆದನು, ಸಲ್ಮನು ಬೋವಜನನ್ನು ಪಡೆದನು. ಬೋವಜ ಅಂಡರ್ಲೈನ್ ಮಾಡ್ಕೊಳ್ಳಿ. ಬೋವಜ ಯಾರು? ಬೋವಜ ಬಂದು ಈ ರಾಮದಿಂದ ಬಂದಿರತಕ್ಕಂಥವನು. ಈ ಬೋವಜ ಯಾರು? ನೀವು ರೂತಲ್ಲಿ ಓದಿರ್ತೀರ, ರೂತಳು ಗ್ರಂಥ ನೀವು ಓದಿದ್ದೀರ. ರೂತಳಲ್ಲಿ ನೀವು ಓದಿದ್ರೆ ಅವಳು ಗೊತ್ತು. ರೂತಳು ಎಲ್ಲಿಯವರು ಹೇಳಿ? ಅವಳೊಬ್ಬಳು ಮೊವಾಬ್ಯಳು. ಮೊವಾಬ್ ದೇಶದಿಂದ ಬಂದು ಅನ್ಯಳಾಗಿ ಬಂದು ಕೊನೆಗೆ ಯಾವುದೋ ಒಂದು ಊರಲ್ಲಿ ಬಂದು ಹಕ್ಕಲಾಯ್ತಾ ಇರ್ತಾಳೆ. ಹಕ್ಕಲಾಯೋದು ಅಂದರೆ ಗೊತ್ತಲ್ಲ, ಬೆಳೆ ಎಲ್ಲ ಕುಯ್ಕೊಂಡು ಹೋದ್ಮೇಲೆ ಮಿಕ್ಕಿರುತ್ತಲ್ಲ, ಆ ಮಿಕ್ಕಿರೋದನ್ನ ಆಯ್ಕೊಂಡು ಹೋಗೋಕ್ಕೆ ಬಡವರು ಬಿಟ್ಬಿಟ್ಟಿರ್ತಾರೆ. ಅದು ಅಷ್ಟು ಬಡವಳವಳು. ನಾವು ತಂದೆಯಾದ ದೇವರ ಸಂಕಲ್ಪ ನೋಡ್ಕೊಂಡು ಬನ್ನಿ. ಮೊದಲು ತಾತ್ಸಾರಕ್ಕೊಳಗೊಂಡವಳು, ಅಲಕ್ಷ್ಯಕ್ಕೊಳಗಾದವಳು ಲೇಯಲ್ ಮೇಲೆ ಕಣ್ಣಿಟ್ರು ದೇವರು. ಆಮೇಲೆ ಯಾಕೋಬ, ಅದಕ್ಕೆ ಮುಂಚೆ ಯಾಕೋಬನ ಮೇಲೆ ಕಣ್ಣಿಟ್ರು. ಲೇಯಳು ಆದಮೇಲೆ ಯಹೂದ ಮತ್ತು ತಾಮಾರ್ ಮೇಲೆ ಕಣ್ಣಿಟ್ರು, ಅವಳಿಗೆ ಮೋಸ ಆಗ್ತಿದೆ ಅಂತ. ನೆಕ್ಸ್ಟ್ ಬೋವಜ ಚೆನ್ನಾಗೇ ಇದ್ದ, ಆದರೆ ಕಣ್ಣಿಟ್ಟಿದ್ದು ರೂತ್ ಮೇಲೆ. ರೂತ್ ಮತ್ತು ಬೋವಜ ಅನ್ನೋರಲ್ಲಿ ಒಂದಾಗ್ತಾರೆ. ಅದನ್ನು ಓದ್ಕೊಳ್ಳೋಣ ಬನ್ನಿ. ರೂತಳು ರೂತಳ ಗ್ರಂಥ 4ನೇ ಅಧ್ಯಾಯ 17ರಿಂದ 22. 17ರಿಂದ 22 ಓದಿ. ನ್ಯಾಯಾಧಿಪತಿಗಳಾದ ತಕ್ಷಣ ಬರುತ್ತೆ ನೋಡಿ. 4ನೇ ಅಧ್ಯಾಯ ನ್ಯಾಯಸ್ಥಾಪಕರು, ಜಡ್ಜಸ್ ಆಗಿದ ತಕ್ಷಣ ಬರುತ್ತೆ ರೂತಳು. 4ನೇ ಅಧ್ಯಾಯ 17ರಿಂದ 22ನೇ ವಚನ. ನೆರೆಹೊರೆಯ ಹೆಂಗಸರು ನವಮಿಗೆ ಒಬ್ಬ ಮಗನು ಹುಟ್ಟಿದ್ದಾನೆಂದು ಹೇಳಿ ಅವನಿಗೆ ಓಬೇದನೆಂದು ಹೆಸರಿಟ್ಟರು. ಇವನೇ ಇಷೇನಿಗೆ ತಂದೆಯು, ದಾವೀದನಿಗೆ ಅಜ್ಜನೂ ಆದನು. ಬೋವಜನು, ಈಗ ರೂತಳು ಮತ್ತು ಬೋವಜನು ದಂಪತಿಗಳಾಗ್ತಾರೆ. ಇವರಿಬ್ಬರಿಗೆ ಅಂದರೆ ಬೋವಜನಿಗೆ ಯಾರು ಹುಡ್ತಾರೆ ಅಂದರೆ ಇಷೇನ್, ಒಬೇದ ಹುಡ್ತಾನೆ. ಒಬೇದ್ ಯಾರಿಂದ? ರೂತಳು ಮತ್ತು ಬೋವಜ್ ಯಾರು ಹುಡ್ತ? ಬೋವಜ್ ಆವಾಗಲೇ ಓದೋದಲ್ಲ, ರಾಮ್ ಯಾರಿಗೆ? ಪೆರೆಚ್ಚಿಂದ ಹೆಚ್ರೋನಿಂದ ರಾಮಿಂದ ಬೋವಜಿಂದ ಓಬೇದನ ಗ್ರಂಥ ಅಂತಿದ್ದಲ್ಲ, ಆ ಓಬೇದಲ್ಲ, ಈ ಓಬೇದ್ ಬೇರೆ. ಓಕೆನಾ? ಆ ಓಬೇದ ಪ್ರವಾದಿ ಬೇರೆ. ಈ ಓಬೇದಿನಿಂದ ಯಾರು ಬಂದರು? ಇಷಯ ಹುಡ್ದ. ಇಷಯನ ಮಗ ತಾನೇ ಯಾರು? ಇಷಯನ ಮಗ ದಾವೀದ ಅಂತ ನಾವು ಎಲ್ಲ ರಾಜರ ಗ್ರಂಥಗಳಲ್ಲಿ ಓದ್ತಾನೆ ಇರ್ತೀವಿ. ಆಗಾಗ ತಂದೆಯಾದ ದೇವ್ರು ಜ್ಞಾಪಿಸ್ಕೊಳ್ತಾ ಇರ್ತಾರೆ, ಇಷಯನ ಮಗ ದಾವೀದ. ಸೊ ಇಷಯ ಯಾರು ಅಂದರೆ ಈ ಓಬೇದನ ಮಗ. ಈ ಓಬೇದ ಯಾರು? ಬೋವಜನ ಮಗ. ಬೋವಜನ ಹೆಂಡತಿನೇ ಆ ರೂತಳು. ಅಂದರೆ ಅವಳು ತುಂಬ ಬಡವಳು. ನೋಡಿ, ಆ ಬಡವಳನ್ನ, ಅದು ಅವಳು ಬೇರೆ ಮೊವಾಬ್ ದೇಶಕ್ಕೆ ಸೇರಿದವಳು. ಅವಳನ್ನ ಕರ್ಕೊಂಡು ಬಂದು ಈ ದೇಶಕ್ಕೆ ಸೇರಿಸಿ ಬೋವಜನ ಜೊತೆ ಕೂಡಿಸಿ, ಆ ಬೋವಜನಿಗೆ ಈ ಓಬೇದ ಹುಟ್ಟಿ, ಓಬೇದಿಂದ ಇಷಯ ಹುಟ್ಟಿ, ಇಷಯನಿಗೆ ಕೊನೆಯ ಮಗ ದಾವೀದ. ಕಿರಿಯನು, ಸಣ್ಣವನು ದಾವೀದ ಹುಡ್ತಾನೆ. ಈ ದಾವೀದನ ಸಂತಾನ ಎಲ್ಲಿಂದ ಬಂತೀಗ? ಯಾಕೋಬ, ಲೇಯಳು, ಯಹೂದ. ಸೊ ಯೂದಾ ಕುಲದ ಸಿಂಹ ಅಂತ ನಾವೇನು ಕರಿತೀವಿ ಯೇಸು ಕ್ರಿಸ್ತನನ್ನು, ಅವನು ಈ ಭೂಮಿಗೆ ಹುಟ್ಟಿ ಬಂದಿದ್ದು ಸುಲಭವಾಗಿ ಹುಟ್ಟು ಬಂದಿಲ್ಲ. ಅದರಿಂದ ಇಷ್ಟು ವಂಶಾವಳಿ ಇತ್ತು ತಂದೆಯಾದ ದೇವರ ಸಂಕಲ್ಪದಲ್ಲಿ. ಅಂದರೆ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ತಾತ್ಸಾರಕ್ಕೊಳಗಾದವರೇ, ಅಲಕ್ಷ್ಯಕ್ಕೆ ಒಳಗಾದವರೇ, ತುಂಬ ಕಷ್ಟದಲ್ಲಿದ್ದವರೇ. ಕಷ್ಟ ತುಂಬ. ಹಾಗಾಗಿ ನಾವು ಇದರಲ್ಲಿ ಏನು ತಿಳ್ಕೊಬೇಕು ಅಂದರೆ, ಕಷ್ಟ ಯಾರು ಪಡ್ತಿದ್ದಾರೆ, ಯಾರು ತಾತ್ಸಾರಕ್ಕೊಳಗಾಗ್ತಿದ್ದಾರೆ, ಅವ್ರು ಯಾರು ಭಯ ಪಡಬೇಡಿ, ಎದೆಗುಂದಬೇಡಿ. ಒಂದು ವಿಷಯ. ಇನ್ನೊಂದು ವಿಷಯ, ನಾವು ಈ ಗ್ರಂಥ ಓದಿ ಈ ವಿಷಯನ ಅರ್ಥ ಮಾಡ್ಕೊಂಡಿರೋರು, ನಾವು ಕೂಡ ಯಾರನ್ನು ತಾತ್ಸಾರ ಮಾಡಬಾರ್ದು, ಅಲಕ್ಷ್ಯಕ್ಕೆ ಒಳಗಾಗುವಂತೆ ನಾವು ಮಾಡಬಾರ್ದು. ನಮ್ಮ ಪ್ರವರ್ತನೆ ಇನ್ನೊಬ್ಬರ ಹತ್ರ ಹೇಗಿರಬೇಕು ಅಂದರೆ, ವಂದಿಸಬೇಕು, ಒಬ್ಬೊಬ್ಬರನ್ನು ಪ್ರೀತಿಯಿಂದ ಪ್ರೇಮದಿಂದ ಮಾತಾಡಿಸ್ಬೇಕು. ತಾತ್ಸಾರಕ್ಕೆ ಒಳಪಡಿಸಿದ್ರೆ ನಾವು ಗ್ರಂಥ ಏನು ಹೇಳ್ತಾ ಇದೆ ನಮಗೆ? ತಂದೆಯಾದ ದೇವರು ಯಾವಾಗಲೂ ತಾತ್ಸಾರಕ್ಕೆ ಒಳಗಾದವ್ರನ್ನೇ ಹಿಡ್ಕೊಳ್ಳೋದು. ಯಾರು ಆಲಕ್ಷ್ಯಕ್ಕೆ ಒಳಗಾಗ್ತಾರೆ,
ಯಾರನ್ನ ಅವನು ದಡ್ಡ, ಅವನ ಹತ್ರ ಏನು ಗೊತ್ತಾಗೋದಿಲ್ಲ, ಅವನು ವೇಸ್ಟ್ ಅಂತ ಯಾರು ಅಂತಾರೋ ತಂದೆಯಾದವರು ಅಂಥವ್ರನ್ನೇ ಹಿಡ್ಕೊಂಡು ಡೆವಲಪ್ಮೆಂಟ್ ಮಾಡ್ತಾರೆ. ಇದೇ ಬ್ಯೂಟಿ ಆಫ್ ಬೈಬಲ್. ಮೋಶೆ ಗೊತ್ತು, ಮೋಶೆಗೆ ಮಾತೇ ಸರಿಗೆ ಬರ್ತಿರಲಿಲ್ಲ, ತೊದಲಿತ್ತು. ಯಾಕೆ ಮತ್ತೆ ಅವನ ಆಯ್ಕೆ ಮಾಡಿಕೊಂಡ್ರು? ಅಬ್ರಹಾಮ ನೋಡಿ, ಈಗ ನೀವು ಯಾವುದಾದ್ರೂ ಈ ಊರು ಬಿಟ್ಟು ಹೋಗ್ಬಿಡಿ ಅಂದರೆ ಹೋಗೋಕ್ಕಾಗುತ್ತೆ? ನಾವು ಇಲ್ಲಿಂದ ನೀನು ಪಾಕಿಸ್ತಾನ್ಗೋ ಬಾಂಗ್ಲಾದೇಶಕ್ಕೆ ಹೋಗಿ ನಾನು ಗ್ರೀನ್ ಕಾರ್ಡ್ ಕೊಡಿಸ್ತೀನಿ ಅಂದರೆ ಹೋಗ್ತೀವ ನಾವು? ನಮ್ಮ ಹುಟ್ಟೂರನ್ನ ಬಿಟ್ಟು ಹೋಗೋದಿಲ್ಲ. ಅಂಥದ್ದು ಅಬ್ರಹಾಮ ಬಿಟ್ಟು ಬಂದ ಅಂದರೆ ಅವನ ಒಂದು ರೀತಿ ಲೋಕ ರೀತಿಯಲ್ಲಿ ಅವನ ದಡ್ಡ ಅನ್ಬೋದು, ಲೋಕ ರೀತಿಯಲ್ಲಿ. ಅದೇ ತಂದೆಯಾದ ದೇವರು ದಡ್ಡನ್ನೇ ಆಯ್ಕೆ ಮಾಡ್ಕೊಳ್ಳೋಂಥದ್ದು. ಸೊ ಯೇಸು ಕ್ರಿಸ್ತನ ಜನನದ ಹಿಂದೆ ಇಷ್ಟೊಂದು ಕಷ್ಟ ಇದೆ, ಇಷ್ಟೊಂದು ದೇವರ ಸಂಕಲ್ಪ ಇದೆ. ಇನ್ನು ಹಾಗೆ ಮುಂದೆ ಬಂದರೆ ಇನ್ನು ಯೋಸೇಫು ಮತ್ತು ಮೇರಿ ಅವರೆಷ್ಟು ಕಷ್ಟಪಟ್ಟರು. ಇಲ್ಲಿಂದ ನಜರೇತ್ಗೆ ಹೋದರು, ಇಲ್ಲಿಂದ ಬೆತ್ಲೆಹೇಮ್ಗೆ ಹೋದರು, ಮತ್ತೆ ಬಂದರು, ಮತ್ತೆ ಹೋದರು. ಆ ಗೇಬ್ರಿಯಲ್ ದೂತ ಬಂದು ಮಾತಾಡ್ದ, ಅವ್ರನ್ನ ಕೊಲೆ ಮಾಡೋದಕ್ಕೆ ಹುಡುಕ್ತಾಯಿದ್ರು. ಅಷ್ಟು ಸುಲಭವಾಗಿ ಜನನ ಆಗಿಲ್ಲ. ನಾವೀಗ ಹ್ಯಾಪಿ ಕ್ರಿಸ್ಮಸ್ ಅಂತ ಎಲ್ಲರೂ ವೈನ್ ಇಟ್ಕೊಳ್ತಾರೆ, ಕೈಯಲ್ಲಿ ಕೇಕ್ ಕಟ್ ಮಾಡ್ತಾರೆ, ಹೊಸ ಬಟ್ಟೆ ಹಾಕ್ತಾರೆ. ಆವತ್ತೊಂದು ದಿನ ಮಾತ್ರ ಪ್ರಸಾದ ತೊಗೊಬೇಕು ಅಂತ ಸ್ವಲ್ಪ ಜನ ರೋಮನ್ ಕ್ಯಾಥಲಿಕಲ್ಲಿ ಹೋಗ್ತಾರೆ. ಆವತ್ತೊಂದು ದಿನ ರೊಟ್ಟಿ ಮುರಿಯೋರು ಇದ್ದಾರೆ ಬೇರೆ ಬೇರೆ ಸಭೆಗಳಲ್ಲಿ. ಆವತ್ತೊಂದು ದಿನ ಮಾತ್ರ ಎಲ್ಲರೂ ಕರೆದು ಊಟ ಹಾಕಿ ಸಂಭ್ರಮ ಮಾಡೋರು ಇದ್ದಾರೆ. ಇನ್ನು 365 ದಿನ ಯಾಕೆ ವಾಕ್ಯ ಕೇಳ್ತಾ ಇಲ್ಲ, ಯಾರ ಜೊತೆ ಊಟ ಮಾಡ್ತಾ ಇಲ್ಲ, ಯಾರ ಜೊತೆ ಮಾತಾಡ್ತಾ ಇಲ್ಲ. ಆ ಒಂದು ದಿನ ಮಾತ್ರ ಚರ್ಚೆಲ್ಲ ತುಂಬಿ ಗೇಟಿಂದ ಆಚೆ ಬಂದಿರ್ತಾರೆ ಜನ. ಆ ಒಂದು ದಿನ ಮಾತ್ರ ಎಲ್ಲರೂ ಎದ್ದು ನಿಂತ್ಕೊಂಡು ಸೂಟೆಲ್ಲ ಹಾಕೊಂಡ್ಬಂದ್ಬಿಡ್ತಾರೆ. ಮನೆಯಲ್ಲಿ ವಯಸ್ಸಾದವರೆಲ್ಲ ಬಂದಿರ್ತಾರೆ ಅವತ್ತು. ಯಾಕೆ? ಹಬ್ಬ ಅಂತ ಆವತ್ತೊಂದು ದಿನ ಹಬ್ಬ, ಬಾಗಿಲಿಗೆಲ್ಲ ಹಾರ ಹಾಕಬೇಕು, ಮಟನ್ ಬಿರಿಯಾನಿ ಮಾಡಬೇಕು, ಬಂದವ್ರಿಗೆಲ್ಲ ವೈನ್ ಕೊಡಬೇಕು, ಅಕ್ಕಪಕ್ಕದವ್ರಿಗೆಲ್ಲ ನಾವು ಸ್ಟಾರೆಲ್ಲ ಕಟ್ಟಿ ಹ್ಯಾಪಿ ಕ್ರಿಸ್ಮಸ್ ಹೇಳಬೇಕು. ಕುಡಿಯೋರು ಕುಡಿತಾ ಇರ್ತಾರೆ, ಕೇಕೆ ಹಾಕೋರು ಕೇಕೆ ಹಾಕ್ತಾ ಇರ್ತಾರೆ. ಆದರೆ ಯೇಸು ಕ್ರಿಸ್ತನ ಜನನದ ಹಿಂದೆ ದೇವರ ಸಂಕಲ್ಪ ಯಾವ ರೀತಿ ಇದೆ, ಎಷ್ಟು ದೊಡ್ಡ ಸಂಕಲ್ಪ ಇದೆ, ಇದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ನೀವಿನ್ನು ಸ್ಟಾರ್ಟ್ ಆಗುತ್ತೆ, ಇನ್ನು ಚರ್ಚ್ ಸ್ಟ್ರೀಟು, MG ರೋಡು, ಬ್ರಿಗೇಡ್ ರೋಡಲ್ಲೆಲ್ಲ ಕೇಕೆಗಳು ಎಲ್ಲಿವರೆಗೂ? ನ್ಯೂ ಇಯರ್ವರೆಗೂ ಸ್ಟಾರ್ಟ್ ಆಗುತ್ತೆ. ಇನ್ನು ಆಲ್ರೆಡಿ ನಮ್ಮ ಬ್ಯಾಂಗ್ಳೂರು, ನಿಮ್ಗೆ ಗೊತ್ತು, JP ನಗರ, ಕೋರಮಂಗಲ ಎಲ್ಲ ವೀಕೆಂಡಲ್ಲಿ ಹೇಗಿರುತ್ತೆ ಅಂತ. ಇನ್ನು ಕ್ರಿಸ್ಮಸ್ ನ್ಯೂ ಇಯರ್ ಬಂತು ಅಂದರೆ ಇನ್ನು ಹೇಳೋದೇ ಬೇಡ. ಮೊದಲೆಲ್ಲರೂ ಕ್ರೈಸ್ತರು, ನೀವೆಲ್ಲ ಕುಡುಕರು, ನಿಮ್ಮೆಲ್ಲ ಜೋರ, ಪಾರ್ಟಿ ಜೋರ ಅನ್ನೋರು. ಈಗ ಕ್ರೈಸ್ತರಿಗಿಂತನೂ ಅನ್ಯರು ಜಾಸ್ತಿ ಪಾರ್ಟಿ ಮಾಡ್ತಿದ್ದಾರೆ. ಅದಕ್ಕೆಲ್ಲ ಬುನಾದಿ ಕ್ರೈಸ್ತರೇ ಅಂತ ಬೇರೆ ಹೇಳ್ತಿದ್ದಾರೆ. ನಿಜವಾಗ್ಲೂ ಕ್ರೈಸ್ತರೇನ? ಕ್ರೈಸ್ತರು ಕುಡಿತಾರ? ಕ್ರೈಸ್ತರು ಕುಡುಕರ? ಕುಡಿಬೋದು, ಕುಡೀರಿ ಅಂತ ಹೇಳಿದ್ದಾರೆ ಬೈಬಲ್ ಗ್ರಂಥದಲ್ಲಿ. ಯೇಸು ಸ್ವಾಮಿ ಕುಡಿಯೋದು ಕಲಿಸ್ಕೊಟ್ಬಿಟ್ಟು ಹೋದ್ರೆ ನಮಗೆ. ಮತ್ತು ಜನಗಳ ಮೈಂಡಲ್ಲಿ ಮತ್ತೆ ಹೇಗೆ ಕೂತ್ಕೊಳ್ತಿದ್ದು? ಈ ಕ್ರಿಸ್ಮಸ್ ಅಂದರೆ ಡ್ರಿಂಕ್ಸು, ನ್ಯೂ ಇಯರ್ ಅಂದರೆ ಡ್ರಿಂಕ್ಸು, ಕೇಕ್ ಕಟ್ಟಿಂಗು, ಹೊಸ ಬಟ್ಟೆ ಅಂತ ಈ ಒಂದು ಪದ್ಧತಿ, ಈ ಒಂದು ಆಚರಣೆ ಬೈಬಲ್ ಗ್ರಂಥದಲ್ಲಿ ಯೇಸು ಕ್ರಿಸ್ತ ಬಂದು ಹೇಳ್ಬಿಟ್ಟು, ಅಥವಾ ಯೇಸು ಕ್ರಿಸ್ತ ಹೋದ ನಂತರ ಅವರ ಡಿಸೈಪಲ್ಸ್ ಕ್ರಿಶ್ಚಿಯರು ಇದೇನಾರು ಮಾಡಿದ್ರ? ಬೀದಿಗಳಲ್ಲಿ ಕೇಕ್ ಕಟ್ ಮಾಡಿ ಕೇಕೆ ಹಾಕಿದ್ರ? ಸುವಾರ್ತೆ ಸಾರಿದ್ರು. ನಿಮಗಿನ್ನೂ ವಿಷಯನೇ ಗೊತ್ತಿಲ್ಲ. ಸತ್ರ ನೀವು ಏನಾಗ್ತೀರೋ ಗೊತ್ತಿಲ್ಲ. ನಿಮ್ಮ ಆತ್ಮ ಪರಲೋಕಕ್ಕೆ ಹೋಗುತ್ತಾ, ನರಕಕ್ಕೆ ಹೋಗುತ್ತಾ, ಪಾತಾಳ ಅಂದ್ರೇನು, ಭೂಲೋಕ ಅಂದ್ರೇನು, ಪರಲೋಕ ಅಂದ್ರೇನು, ಯೇಸು ಕ್ರಿಸ್ತ ಬಂದ ಪರಮಾರ್ಥ ಏನು, ಏನಕ್ಕೆ ಬರೀ 33 ವರ್ಷ ಇದ್ದೋಗಿದ್ದು, ಇಸ್ರೇಲ್ರು ಯಾರು, ಯಹೂದಿಗಳು ಯಾರು, ಪ್ಯಾಲೆಸ್ಟೀನ್ಸ್ ಯಾರು, ಇಂಡಿಯನ್ಸ್ ಯಾರು, ನಾವೇನಕ್ಕೆ ಇಲ್ಲಿ ಹುಟ್ಟಿದ್ದೀವಿ, ಅವರೇ ಕಲ್ಲು ಹುಟ್ಟಿದ್ದಾರೆ, ಅಲ್ಲೆಲ್ಲೋ ಹುಟ್ಟಿದಂಥ ಯೇಸು ಕ್ರಿಸ್ತನ ನಾವ್ಯಾಕೆ ಇಲ್ಲಿ ಪೂಜೆ ಮಾಡಬೇಕು, ಆರಾಧಿಸ್ಬೇಕು, ಯೆಹೋವ ಯಾರು, ಪವಿತ್ರಾತ್ಮ ಯಾರು, ಇವೆಲ್ಲ ತಿಳ್ಕೊಳ್ಳೋದು ಬೇಡವಾ? ಇದನ್ನೆಲ್ಲ ತಿಳ್ಕೊಂಡ್ರೆ ಭಯ ಆಗುತ್ತೆ. ಕುಡಿಯೋದು ಸೈಡು, ಈ ಭಯದಲ್ಲಿ ಆಗ ಮೈಂಡೇ ಬರೋದಿಲ್ಲ. ಸೊ ಸೈತಾನ್ ಏನು ಮಾಡಿದ್ದಾನೆ, ಎಲ್ಲರನ್ನೂ ತನ್ನ ಮುಷ್ಟಿಯಲ್ಲಿ ತೊಗೊಂಡ್ಬಿಟ್ಟಿದ್ದಾನೆ. ಚೆನ್ನಾಗಿ ಕುಡೀರಿ, ಚೆನ್ನಾಗಿ ಎಂಜಾಯ್ ಮಾಡಿ, ಒಬ್ರಿಗೊಬ್ರು ಹ್ಯಾಪಿ ನ್ಯೂ ಇಯರ್ ಹೇಳಿ, ಬಿಲ್ ಕಟ್ಟಿ ಒಂದು 15-20 ಮತ್ತು ನೆಕ್ಸ್ಟ್ ನೋಡ್ಕೊಳ್ಳೋಣ ಕ್ರಿಸ್ಮಸ್ಗೆ, ಹ್ಯಾಪಿ ನ್ಯೂ ಇಯರ್ಗೆ. ಅಲ್ಲಿವ್ರಿಗೆ ಬರೀ ಜಗಳ, ಹಗೆತನ, ಹೊಟ್ಟೆ ಕಿಚ್ಚು, ಕುಡಿಕತನ, ಒಬ್ಬರ ಮೇಲೊಬ್ಬರು ದ್ವೇಷ, ಹಾಗೆ ಕ್ರೈಸ್ತರಲ್ಲೇ ಹೇಳ್ತಾರೆ. ಇದು ಬೇರೆಯವರಲ್ಲ, ಕ್ರೈಸ್ತರಲ್ಲಿ ಡೈವರ್ಸ್ ಕೇಸ್ಗಳು, ಎಕ್ಸ್ಟರ್ನಲ್ ಅಫೇರ್ಗಳು, ಸುಳ್ಳು ಸಾಕ್ಷಿಗಳು, ಕೋರ್ಟ್ ಕೇಸ್ಗಳು, ಹೊಡೆದಾಟ, ಇದೆಲ್ಲ ಯಾವ ದೇವ್ರಿಗೆ ಸಂಬಂಧಪಟ್ಟಿದ್ದಲ್ಲ. ಬಟ್ ಇದೆಲ್ಲ ಇದೆಯಾ ಇಲ್ವಾ? ಕ್ರೈಸ್ತರಲ್ಲಿ ಇದೆ. ಯಾಕೆ? ಮತ್ತು ಕ್ರಿಸ್ಮಸ್ ಮಾಡೋದು ಪ್ರಯೋಜನ ಇಲ್ಲ ಅಲ್ಲ. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ಲೇಯಳ್ ಇರ್ಬೋದು, ಯಹೂದ ಇರ್ಬೋದು, ತಾಮಾರ ಇರ್ಬೋದು, ರೂತ್ ಇರ್ಬೋದು, ಬೋವಜ ಇರ್ಬೋದು, ಇಷೇನ ಮಗ ದಾವಿದ ಇರ್ಬೋದು. ದಾವಿದ ಸ್ವಲ್ಪದ್ರಲ್ಲಿ ಅವನು ಅರಸಾದ್ನ, ಎಷ್ಟು ಕಷ್ಟಪಟ್ಟ ಅವನು ಸಮುವೇಲ್ ಸೌಲ್ ಜೊತೆ.
ಸೌಲನ್ನ ಇವನ್ನ ಕೊಲ್ಲೋದಕ್ಕೆ ಎಲ್ಲೆಲ್ಲಿ ಆ ಕಾಡಲ್ಲೆಲ್ಲ ಅಲಿಸ್ದ. ಕೊನೆಗೆ ದೇವರವನ್ನ ಬಿಡಲಿಲ್ಲ, ಕಾಪಾಡಿದ್ರು ದಾವೀದನ್ನ, ನನ್ನ ಪ್ರಿಯವಾದವನು ನನಗೆ ಅಂತ. ಹಾಗೆ ದಾವೀದ ಇದ್ದಿದ್ದಕ್ಕೇನೆ ಯೇಸು ಸ್ವಾಮಿ ಬಂದಿದ್ದು. ಸೊ ಇದರಿಂದ ಎಲ್ಲ ನಡೆಸಿದ್ಯಾರು? ಇಲ್ಲ ದಾವೀದ ಯಾವತ್ತೂ ಸತ್ತೋಗ್ತಿದ್ದಲ್ಲ, ದೇವರು ಸಹಾಯ ಮಾಡದೆ ಹೋಗಿದ್ದಿದ್ರೆ ದಾವೀದನಿಗೆ ಒಂದೇ ಒಂದು ಫೈಟೆಲ್ಲ ಸತ್ತೋಗ್ತಾ ಇದ್ದ. ಎಷ್ಟು ಸಲ ಈಟಿ ಬಿಸಾಕಿದ್ದಾನೆ ಸೌಲ್ ಅವನ ಸಾಯಿಸೋದಕ್ಕೆ, ಎಷ್ಟು ಕಾಡಲ್ಲಿ ಅಲ್ದಿದ್ದಾನೆ ಅವನು ತಪ್ಪಿಸ್ಕೊಂಡು ದಾವೀದ. ಆ ಒಂದು ಹಿಸ್ಟ್ರಿ ನೀವು ರಾಜರಂತಲ್ಲಿ ಓದ್ಕೊಂಡು ಹೋಗ್ತಾ ಇದ್ರೆ ದೇವ್ರು ಇಲ್ದ ಹೋಗಿದ್ರೆ ದಾವೀದ ಇಲ್ಲ. ಹಾಗೆ ಹಿಂದಗಡೆ ಎಲ್ಲ ಯಾರಿದ್ದಾರೆ? ತಂದೆಯ ದೇವರಿದ್ದಾರೆ. ಅವ್ರ ಹಿಂದೆಲ್ಲ ಇದ್ದವರು ನಮ್ಮಿಂದ ಇಲ್ಲದೆ ಇರ್ತಾರೆ, ನಮ್ಮಿಂದ ಕೂಡ ಇರ್ತಾರೆ. ಹುಷಾರಾಗಿರಿ. ನಾವು ತಾತ್ಸಾರಕ್ಕೆ ಒಳಗಾಗೋದು ಬೇಡ, ಇನ್ನೊಬ್ಬರನ್ನ ತಾತ್ಸಾರಕ್ಕೆ ಮಾಡೋದು ಬೇಡ. ನೀವು ಯಾರ್ಯಾರನ್ನ ತಾತ್ಸಾರ ಮಾಡ್ತೀರೋ ಅವ್ರನ್ನೇ ದೇವರು ಸೆಲೆಕ್ಟ್ ಮಾಡ್ತಾರೆ ಅನ್ನೋದು ನೀವು ಎಚ್ಚರಿಕೆ ಆಗ್ತಾ ಇರಬೇಕು. ಅದಕ್ಕೆ ಇದು ಪಾಠ ಓದಿಸ್ತಾ ಇರೋದು. ಯಾರು ತಾತ್ಸಾರ ಮಾಡಬೇಡಿ, ಆಲಕ್ಷ್ಯಕ್ಕೆ ಒಳಗಾಗುವಂತೆ ನೀವು ಮಾಡಬೇಡಿ. ಒಂದು ಹುಲ್ಕಡ್ಡಿ ಕೂಡ ಸಹಾಯಕ್ಕೆ ಬರುತ್ತೆ ಅನ್ನೋದು ಒಂದು ಮಾತು ಕೇಳಿರ್ತೀರ, ಲೋಕಾರೀತಿನಲ್ಲಿ ಹೇಳ್ತಾರೆ. ಒಂದು ಹುಲ್ಕಡ್ಡಿ ಕೂಡ ಇವತ್ತೆಲ್ಲ ನಾಳೆ ಸಹಾಯಕ್ಕೆ ಬರುತ್ತೆ, ಅದು ಜೋಪಾನ ಇಟ್ಕೊಳ್ಳಿ ಅಂತ ಒಂದು ಮಾತಿದೆ. ಸೊ ಲೋಕಾರೀತಿನಲ್ಲಿರೋ ಮಾತುಗಳನ್ನ ಆಗ ನಾವು ಹೇಳ್ತಾ ಇರ್ತೀವಿ, ಬೈಬಲಲ್ಲಿ ದೇವರು ಬರ್ತಿರೋದಂತ ನಾವು ಸರಿಗೆ ಓದಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ಸೊ ಇಷ್ಟು ದೊಡ್ಡ ವಂಶಾವಳಿಯ ಹಿಸ್ಟ್ರಿ ಇದೆ ಯೇಸು ಕ್ರಿಸ್ತನಿಗೆ. ಇನ್ನು ನಾವು ವಿಷಯಕ್ಕೆ ಬರೋಣ. ಯೇಸು ಕ್ರಿಸ್ತ ಬಂದಿದ್ದೇನಕ್ಕೆ ಹೇಳಿ? ಪಾಪಿಗಳಿಗೆ, ಇಬ್ರಿಯರಿಗೆ ಬರೆದ ಪತ್ರಕ್ಕೆ. ತುಂಬ ಅತ್ಯುತ್ತಮವಾದ ವಿಷಯ ಇದೆಲ್ಲ. ಯೇಸು ಕ್ರಿಸ್ತನ ಬಗ್ಗೆ ತಿಳ್ಕೊಳ್ಳೋವಂಥದ್ದು ತುಂಬ ಅತ್ಯುತ್ತಮವಾದದ್ದು. ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 14ನೇ ವಚನ. ನಮ್ಮ ಕರ್ತನು ಯಹೂದ ಕುಲದಲ್ಲಿ ಜನಿಸಿದವನೆಂಬುದು ಪ್ರಸಿದ್ಧವಾಗಿದೆಯಷ್ಟೇ. ಈ ಕುಲದ ವಿಷಯದಲ್ಲಿ ಮೋಶೆಯು ಯಾಜಕರ ಸಂಬಂಧವಾಗಿ ಒಂದು ಮಾತನ್ನಾದರೂ ಹೇಳಲಿಲ್ಲ. ಮೀಕನು ಬರೆದ ಗ್ರಂಥ. ಹಾಗೆಯೇ ಬನ್ನಿ, ಎಲ್ಲೆಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಹೇಳಿದ್ದಾರೆ ನಾನು ಹೇಳ್ಕೊಂಡು ಹೋಗ್ತಾ ಇರ್ತೀನಿ, ಬರ್ಕೊಳ್ಳಿ ಸುಮ್ಮನೆ. ಮೀಕನ ಗ್ರಂಥ 5ನೇ ಅಧ್ಯಾಯ 2ನೇ ವಚನ. ಎಫ್ರಾತದ ಬೆತ್ಲೆಹೇಮೆ, ನೀನು ಯಹೂದದ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರೂ ಇಸ್ರಾಯೇಲನ್ನು ಆಳತಕ್ಕವನು ನಿನ್ನೊಳಗಿಂದ ನನಗಾಗಿ ಹೊರಡುವನು. ಆತನ ಹೊರಡೋಣದ ಮೂಲವು ಪುರಾತನವೂ ಅನಾದಿಯೂ ಆದದ್ದು. ಆತನ ಹೊರಡೋಣವು ಮೂಲವೂ ಪುರಾತನವೂ ಆದಿಯೂ ಆಗಿದೆ. ಡಿಸೆಂಬರ್ 25, 2024 ಹಿಂದೆ ಯೇಸು ಸ್ವಾಮಿ ಹುಟ್ಟಿದ್ದಲ್ಲ, ಆದಿಯಿಂದಲೇ ದೇವರ ಸಂಕಲ್ಪ, ಪುರಾತನದಿಂದಲೇ. ನಾವು ಕೂಡ ಓದಿದ್ದೀವಲ್ಲ FSC ಪತ್ರಿಕೆ. ಆಗಾಗ ಏನಂತ ಓದಿದ್ದೀವಿ? ನಮ್ಮೆಲ್ಲರನ್ನು ಅಂದರೆ ಸಭೆಗೆ ಬರೀತಿದ್ದಾರೆ. ಯಾರು? ಪೌಲು ಒಂದು ಸಭೆಗೆ ಬರೀತಿದ್ದಾನೆ FSC ಪತ್ರಿಕೆಗೆ. ಏನಂತ ಬರೀತಿದ್ದಾನೆ? ಜಗದುತ್ಪತ್ತಿಗೆ ಮುಂಚೆ ಪರಿಶುದ್ಧರಾಗಿಯೂ ನಿರ್ದೋಷಿಗಳಾಗಿ ಇರುವಂತೆ ನಿಮ್ಮನ್ನು ಯೇಸು ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಯೇಸು ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಆಗಲಿ ಜಗದುತ್ಪತ್ತಿಗೆ ಮುಂಚೆ. ಅದನ್ನು ಇಲ್ಲಿ ಲಿಂಕ್ ಮಾಡಿ ಮೀಕಾ ಗ್ರಂಥ ನೋಡಿ. ಆತನ ಹೊರಡೋಣದ ಮೂಲವು ಪುರಾತನವೂ ಅನಾದಿಯೂ ಆದದ್ದು. ಜಕರ್ಯ ಗ್ರಂಥ 9ನೇ ಅಧ್ಯಾಯ 9ನೇ ವಚನ. ಜಕರ್ಯ 9th chapter verse 9. ಚಿಯೋನ್ ನಗರಿಯೇ ಬಹು ಸಂತೋಷಪಡು, ಯೆರೂಸಲೇಮ್ ಪುರಿಯೇ ಹರ್ಷಧ್ವನಿಗೈ. ನೋಡು, ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ. ಆತನು ನ್ಯಾಯವಂತನು, ಸುರಕ್ಷಿತನು, ಶಾಂತ ಗುಣವುಳ್ಳವನಾಗಿಯೂ ಕತ್ತೆಯನ್ನು, ಹೌದು ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆ. ಎಲ್ಲಿ ಬರೆದಿದೆ ಯೇಸು ಸ್ವಾಮಿ ಬಗ್ಗೆ? ಹಳೆ ಒಡಂಬಡಿಕೆಯಲ್ಲಿ ಬರ್ತಿದೆಯಲ್ಲ. ಕತ್ತೆ ಮರಿನ ಹತ್ತು ಬಂದಿದ್ದ್ಯಾರು? ಅರಸನಾಗಿ ಬಂದಿದ್ದ್ಯಾರು? ಹೋಸಾನ ಹೋಸಾನ ಅಂತ ಕೂಗಿದ್ದ್ಯಾರು? ಜನಗಳು. ಇನ್ನು ಮುಂದೆ ಹೋಗೋಣ. ಯೆರೆಮೀಯನ ಗ್ರಂಥ 30ನೇ ಅಧ್ಯಾಯ 21ನೇ ವಚನ. ಯೆರೆಮೀಯನ ಗ್ರಂಥ 30ನೇ ಅಧ್ಯಾಯ 21ನೇ ವಚನ. ಅವರಲ್ಲೇ ಒಬ್ಬನು ಅವರಿಗೆ ಪ್ರಭುವಾಗಿರುವನು. ಅವರಲ್ಲೇ ಒಬ್ಬನು ಅಂದರೆ ಇಸ್ರಾಯೇಲರಲ್ಲೇ ಒಬ್ಬನು ಅವರಿಗೆ ಪ್ರಭುವಾಗಿರುವನು. ಅವರ ವಂಶದವನೇ ಅವರನ್ನು ಆಳುವನು. ಅವರ ವಂಶದವರೆಂದರೆ ಇಸ್ರಾಯೇಲ್ ವಂಶದವರು. ಯಹೂದ ಯಾರು? ಇಸ್ರಾಯೇಲ್. ಇಸ್ರಾಯೇಲ್ ಯಾರು? ಯಾಕೋಬ. ಯಾಕೋಬ ಯಾರು? ಇಸಾಕನ ಮಗ. ಇಸಾಕ ಯಾರು? ಅಬ್ರಹಾಮನ ಮಗ. ಎಷ್ಟು ಕ್ಲಿಯರಾಗಿ ಲಿಂಕ್ ಇದೆ ನೋಡಿ.
ನಾನು ಅವನನ್ನು ನನ್ನ ಹತ್ತಿರಕ್ಕೆ ಬರಗೊಡಿಸಲಾಗಿ ಅವನು ನನ್ನ ಸನ್ನಿಧಾನಕ್ಕೆ ಸೇರುವನು. ನನ್ನನ್ನು ಸಮೀಪಿಸುವುದಕ್ಕೆ ಯಾರು ಧೈರ್ಯಗೊಂಡಾರು? ಇದು ಯೆಹೋವನ ನುಡಿ. ಅಷ್ಟು ಸುಲಭವಾಗಿ ಪರಲೋಕ ಕೊತ್ತುಡುಗ ಸ್ವಾಮಿ, ಪರಲೋಕ ಕೊತ್ತುಡುಗ ಸ್ವಾಮಿ, ನನಗೆ ಪರಲೋಕ ಕೊಡುಗ ಸ್ವಾಮಿ, ಅಷ್ಟು ಸುಲಭವಾಗಿ ಪರಲೋಕದಲ್ಲಿ ದೇವರನ್ನ ಸಮೀಪಿಸೋದಕ್ಕೆ ಯಾರ ಕೈಲೂ ಆಗೋದಿಲ್ಲ. ಅವನೊಬ್ಬನೇ ಸಾಧ್ಯ. ಅದಕ್ಕೆ ಮಹಿಮೆಯುಳ್ಳವನಾಗಿ ಅವನು ಪರಲೋಕಕ್ಕೇರಿ ದೇವರ ಬಲಪಾರ್ಶ್ವದಲ್ಲಿ ಕೂತ್ಕೊಂಡಿದ್ದಾನೆ ಯೇಸು ಸ್ವಾಮಿ. ನಮಗಿನ್ನೂ ಆ ಯೋಗ್ಯತೆ ಇನ್ನೂ ಬಂದಿಲ್ಲ. ಬರುತ್ತೋ ಇಲ್ವೋ ದೇವರ ಕೈಲಿದೆ, ನಿಮ್ಮ ಕೈಲೂ ಇದೆ, ನಮ್ಮ ಕೈಲೂ ಇದೆ. ಏನು ಮಾಡಬೇಕು? ಸಾಯೋಷ್ಟುವರೆಗೂ ನಾವು ಈ ವಿಷಯನ ಅರ್ಥ ಮಾಡಿಕೊಂಡು ದೇವ್ರಿಗೋಸ್ಕರ ನಾವು ಮೀಸಲಾಗ್ಬಿಡ್ಬೇಕು. ನಮಗೆ ಊಟ ಬಟ್ಟೆ ತಿಂಡಿ ಕೊಡ್ತಾರೆ, ಅದು ಸುಮಾರು ಸಲ ನಾವು ಓದಿದ್ದೀವಲ್ಲ, ನನಗೋಸ್ಕರ ತವಕ ಪಡೀರಿ, ದೇವರ ರಾಜ್ಯಕ್ಕೋಸ್ಕರ ತವಕ ಪಡೀರಿ, ನೀವು ಕೇಳೋದೆಲ್ಲ ಅದರೊಂದಿಗೆ ಬರುತ್ತೆ. ಇದೆಲ್ಲ ಸುಳ್ಳು ಮಾತಾ? ಇವೆಲ್ಲ ಎಲ್ಲ ಸತ್ಯವಾದ ಮಾತಿದು. ನೀವು ನನ್ನನ್ನು ಬಿಟ್ಬಿಟ್ಟು ಬೇರೆದಕ್ಕೆಲ್ಲ ತವಕ ಪಟ್ಟರೆ ನಾನು ನಿಮಗೆ ಕೊಡೋದಿಲ್ಲ. ಮುಂದೆ ಕಳ್ಳ ಇಟ್ಟಿರ್ತಾರೆ. ದೇವ್ರು ಏನು ಮಾಡ್ತಾರೆ ಗೊತ್ತಾ? ನಾವೇನೇ ಕೆಲಸ ಮಾಡೋಕ್ಕೆ ಹೋದ್ರೆ ಅದು ಕತ್ಕೊಂಡು ಹೋಗೋದಕ್ಕೆ ಕಳ್ಳನ್ನು ಇಟ್ಟಿರ್ತಾರೆ. ಮುಂದೆ ಕಳ್ಳ, ಹಿಂದೆ ದೇವರು, ಹಿಂದೆ ಯಾರು ಇರ್ತಾರೆ ದೇವರು. ಅದನ್ನು ನಾವು ಗಮನಿಸ್ಬೇಕು, ಗ್ರಹಿಸ್ಬೇಕು. ಬಿಡು, ಕದ್ಕೊಂಡು ಹೋಗ್ತಿದ್ದಾನೆ ಕಳ್ಳ, ಕತ್ಕೊಂಡು ಹೋಗ್ರಿ, ದೇವ್ರು ನನ್ನ ಹಿಂದೆ ಇದ್ದಾರೆ. ಕಳ್ಳ ಕತ್ಕೊಂಡು ಹೋದ ಅಂದ್ಬಿಟ್ಟು ನಾನು ಅವನ್ನ ಓಡಿಸ್ಕೊಂಡು ಹೋದರೆ ಅವನು ಹೋಗ್ತಾ ಇರ್ತಾನೆ, ಚೈನಾ ಬಾರ್ಡ್ರ್ ದಾಟಿ ಹೋಗ್ತಾ ಇರ್ತಾನೆ, ನಾವು ಹೋಗ್ತಾನೇ ಇರಬೇಕು. ಸ್ವಲ್ಪ ಜನ ದೇವ್ರನ್ನ ಬೈದು ಬಿಡ್ತಾರೆ. ಎಷ್ಟು ಕಷ್ಟಪಡ್ತಪ್ಪನ್ನ ಮಾಡಿದೆ, ಎಲ್ಲ ದೋಚ್ಕೊಂಡು ಹೋಗ್ಬಿಟ್ರು. ದೇವ್ರು ಇದ್ದಿದ್ರೆ ನನಗೆ ಕಷ್ಟ ಬರ್ತಿತ್ತ, ದೇವರೇ ಇಲ್ಲ. ನನಗೆ ಮಕ್ಕಳು ಕೊಟ್ಟಿಲ್ಲ, ದೇವರಿಲ್ಲ. ನನಗೆ ಆಸ್ತಿ ಕೊಟ್ಟಿಲ್ಲ, ದೇವರಿಲ್ಲ. ನನಗೆ ಮೆಡಿಕಲ್ ಸೀಟ್ ಸಿಕ್ಕಿಲ್ಲ, ದೇವರು ಎಷ್ಟು ಪ್ರೇಯರ್ ಮಾಡಿದೆ, ಎಷ್ಟು ಹಗಲು ರಾತ್ರಿ ಕಷ್ಟಪಟ್ಟು ನಾನು ನೀಟೆಲ್ಲ ಎಕ್ಸಾಮ್ ಬರೆದೆ, ಸೀಟ್ ಸಿಕ್ಕಿಲ್ಲ, ದೇವರಿಲ್ಲ. ಈ ಮಾತು ಇವನು ಹೇಳ್ತಾನೆ ಇಲ್ವಾ ಅಂತ ಟೆಸ್ಟ್ ಮಾಡೋದಕ್ಕೆ ದೇವ್ರು ಅದು ಮಾಡ್ತಿರ್ತಾರೆ ಅನ್ನೋ ವಿಷಯ ಗ್ರಹಿಸ್ತಾ ಇಲ್ಲ ಜನ. ಯೆಶಾಯನ ಗ್ರಂಥ 9ನೇ ಅಧ್ಯಾಯ. ಯೆಶಾಯನ ಗ್ರಂಥ 9ನೇ ಅಧ್ಯಾಯ 6 ಮತ್ತು 7ನೇ ವಚನ. ಸುಮಾರು ಸಲ ಓದಿದ್ದೀರಾ? ಇದು ಇನ್ನೊಂದು ಸಲ ಓದಿ. ಕ್ರಿಸ್ತನಿಗೆ ಸಂಬಂಧಪಟ್ಟಿದ್ದು ನಾನು ರೆಫರೆನ್ಸ್ ಹೇಳ್ತಾ ಇದ್ದೀನಿ, ದಯವಿಟ್ಟು ಬರ್ಕೊಳ್ಳಿ ಎಲ್ಲರೂ. 9ನೇ ಅಧ್ಯಾಯ 6 ಮತ್ತು 7. ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭುವು ಎಂಬುವ ಅವನ ಹೆಸರು. ಅವನ ಮುಖಾಂತರ ದಾವೀದನ ಸಿಂಹಾಸನದ ಆಡಳಿತವು ಅಭಿವೃದ್ಧಿಯಾಗುವುದು. ದಾವೀದನ ರಾಜ್ಯದಲ್ಲಿ ನಿತ್ಯ ಸಮಾಧಾನವಿರುವುದು. ಆ ರಾಜ್ಯವು ಇಂದಿನಿಂದ ಯಾವಾಗಲೂ ನೀತಿ ನ್ಯಾಯಗಳ ಮೂಲಕ ಸ್ಥಾಪಿತವಾಗಿ ಸ್ಥಿರಗೊಳ್ಳುವುದು. ಸೇನಾಧೀಶ್ವರನಾದ ಯೆಹೋವನ ಆಗ್ರಹವು ಇದನ್ನು ನೆರವೇರಿಸುವುದು. ಯಾರ ಬಗ್ಗೆ ಹೇಳ್ತಿರೋದು ಇದು? ಯೇಸು ಕ್ರಿಸ್ತನ ಬಗ್ಗೆ. ಯೇಸು ಕ್ರಿಸ್ತ ಎಲ್ಲಿದ್ದಾನೆ? ಆದಿಕಾಂಡದಲ್ಲಿ, ಯೆಶಾಯ ಗ್ರಂಥದಲ್ಲಿ, ಯೆರೆಮೀಯ ಗ್ರಂಥದಲ್ಲಿ, ಎಲ್ಲ ಗ್ರಂಥದಲ್ಲೂ ಇದ್ದಾರಲ್ಲ. ಆದಿಕಾಂಡದಲ್ಲಿ ಇದ್ದಾರೆ, ನೋಡೋಣ ಬನ್ನಿ. ಆದಿಕಾಂಡ 49ನೇ ಅಧ್ಯಾಯ, ಕೊನೆಯ ಅಧ್ಯಾಯ ನೋಡಿ. ಆದಿಕಾಂಡ 49ನೇ ಅಧ್ಯಾಯ 10ನೇ ವಚನ. ಆದಿಕಾಂಡ 49ನೇ ಅಧ್ಯಾಯ 10ನೇ ವಚನ. ರಾಜದಂಡವನ್ನು ಹಿಡಿಯತಕ್ಕವನು ಬರುವ ತನಕ ಆ ದಂಡವು ಯಹೂದನ ಕೈಯಿಂದ ತಪ್ಪುವುದಿಲ್ಲ. ಮುದ್ರೆ ಕೋಲು ಅವನ ಪಾದಗಳ ಬಳಿಯಿಂದ ಕದಲುವುದಿಲ್ಲ. ಅವನಿಗೆ ಅನ್ಯಜನಗಳೂ ವಿಧೇಯರಾಗಿರುವರು. ಅನ್ಯಜನಗಳೂ ಅಂತಿದೆ ನೋಡಿ. ಎಲ್ಲರೂ ವಿಧೇಯರಾಗಲೇಬೇಕು. ನಾನು ನೀನು ಮಾತ್ರ ಅಲ್ಲ, ಇಡೀ ಲೋಕ ವಿಧೇಯರಾಗ್ತಾರೆ. ರಾಜದಂಡವನ್ನು ಅವನು ಹಿಡ್ಕೊಂಡು ಬಂದೇ ಬರ್ತಾನೆ. ಬರುವ ತನಕ ವೆಯ್ಟ್ ಮಾಡಿ. ಅದು ಯಾವಾಗ ಬರ್ತಾನೆ, ಯಾವಾಗ ಬರ್ತಾರೆ ಅದೆಲ್ಲ ನಮ್ಮ ಕೈಲಿಲ್ಲ, ಅದು ಯೆಹೋವನ ಕೈಯಲ್ಲಿದೆ, ದೇವರ ಕೈಯಲ್ಲಿದೆ. ಕಳ್ಳನು ಬರುವ ಹಾಗೆ ಬರ್ತಾರೆ. ನೀವು ಯಾವಾಗಲೂ ಎಚ್ಚರಿಕೆಯಿಂದ ಇರಿ. ಯಾವಾಗಲೂ ದೀಪ ಉರಿತಾ ಇರಲಿ. ಎಣ್ಣೆ ಖಾಲಿ ಆಯಿತು ಅಂತ ತೊಗೊಂಬರಕ್ಕೆ ಹೋಗಬೇಡಿ. ಬಂದಾಗ ಆ ಎಣ್ಣೆ ಉರಿಯೋ ಟೈಮಲ್ಲಿ ಯಾರಿರ್ತಾರೋ ಅವ್ರನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ನೀವು ಲೇಟಾಗಿ ಬಂದರೆ ಬಾಗಿಲು ಕ್ಲೋಸ್ ಮಾಡಿರ್ತಾರೆ. ಆ ಟೈಮಲ್ಲಿ ನೀವು ಯುದ್ಧ ಕಾಲ ಶಸ್ತ್ರಾಭ್ಯಾಸ ಮಾಡಬೇಡಿ. ಇವಾಗಿಂದನೇ ನೀವು ಪ್ರೇಯರ್ ಮಾಡಿ, ಇವಾಗಿಂದನೇ ಇದನ್ನು ಪ್ರಾಕ್ಟೀಸ್ ಮಾಡಿ, ಇವಾಗಿಂದನೇ ದೇವ್ರಿಗೋಸ್ಕರ ನೀವು ಬದುಕೋದಕ್ಕೆ ಪ್ರಯತ್ನ ಪಡಿ.
ಇದು ಬಿಟ್ಟರೆ ಬೇರೆ ಸತ್ಯ ಎಲ್ಲೂ ಇಲ್ಲವೇ ಇಲ್ಲ ಪ್ರಪಂಚದಲ್ಲಿ. ಅವ್ರು ಡಾಕ್ಟ್ರಾದರೂ ಇಂಜಿನಿಯರ್ ಆದರೂ ಕೂಲಿ ಕೆಲಸ ಮಾಡಿದ್ರು ಒಂದಲ್ಲ ಒಂದಿನ ಸಾಯಬೇಕು, ಆತ್ಮನ ದೇವ್ರ ಹತ್ರ ಒಪ್ಪಿಸ್ಬೇಕು. ನೀನು ದೇವ್ರಿಗೋಸ್ಕರ ಬದುಕ್ತಾ ಲೋಕಕ್ಕೋಸ್ಕರ ಬದುಕ್ತಾ ಅನ್ನೋದೇ ಕ್ವಶನ್ ಬರೋದಷ್ಟು. ಪ್ರೀತಿಯ ಸಹೋದರ ಸಹೋದರಿಯರೇ, ಪೆನ್ನಿಂದ ಬೇರೆ ಬರ್ಕೊಂಬಿಡಿ, ನಾನು ಹೇಳ್ಕೊಂಡು ಹೋಗ್ತೀನಿ. ಯೇಸು ಕ್ರಿಸ್ತ ಬಂದ ಪರಮಾರ್ಥ. ಇದೆಲ್ಲ ಯೇಸು ಕ್ರಿಸ್ತನ ಹಿಂದೆ ಇರ್ತಕ್ಕಂಥ ವಂಶಾವಳಿ ಕ್ರಮ ಎಲ್ಲ ಅರ್ಥ ಆಯಿತು ಅಂತ ನಿಮಗೆ ಭಾವಿಸ್ತೀನಿ. ಯೇಸು ಕ್ರಿಸ್ತ ಹಳೆ ಒಡಂಬಡಿಕೆಯಲ್ಲಿ ಇನ್ನೂ ಸುಮಾರು ಕಡೆ ಇದೆ, ನನಗೆ ಸ್ವಲ್ಪ ಕೊಟ್ಟಿದ್ದೀನಿ ಅಷ್ಟೇ. ಹಾಗಾಗಿ ಯೇಸು ಕ್ರಿಸ್ತನ ಈ ಭೂಮಿಗೆ ಬರಲು ಕಾರಣ ಏನು? ತಂದೆಯನ್ನು ಮತ್ತು ಆತನ ಮನಸ್ಸನ್ನು, ತಂದೆಯಾದ ಯೆಹೋವ ದೇವರನ್ನು ಮತ್ತು ಆತನ ಮನಸ್ಸನ್ನು ತಿಳಿಯದ ಈ ಲೋಕಕ್ಕೆ ತಿಳಿಯಪಡಿಸುವುದಕ್ಕಾಗಿ ಬಂದ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನ. ದೇವರನ್ನು ಯಾರೂ ಎಂದೂ ಕಂಡಿಲ್ಲ, ಯಾವನು ಏಕಪುತ್ರನು ಸ್ವತಃ ದೇವರೂ ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದನು. ಅಂದರೆ ಯೇಸು ಸ್ವಾಮಿ ಬಂದು ನಮಗೆ ತಂದೆಯ ದೇವರ ಬಗ್ಗೆ ತಿಳಿಯಪಡಿಸ್ದ. ಹಾಗೆ ಅವನು ಬಂದಂಥ ಕಾರಣ ಏನು? ಮೇನ್ ಕಾರಣ ತಂದೆಯ ದೇವರನ್ನ ನಿಮಗೆ ತಿಳಿಯಪಡಿಸೋದಕ್ಕೋಸ್ಕರ ಬಂದ. ಎರಡನೇದು, ದೇವರ ರಾಜ್ಯವನ್ನು ಸ್ಥಾಪಿಸುವುದಕ್ಕಾಗಿ. ಅಲ್ಲಿವರೆಗೂ ಯಾರ ರಾಜ್ಯ ಇತ್ತು? ಮತ್ತು ಯೇಸು ಸ್ವಾಮಿ ಬಂದು ದೇವರ ರಾಜ್ಯ ಸ್ಥಾಪಿಸೋದಕ್ಕೆ ಮುಂಚೆ ಯಾರ ರಾಜ್ಯ ಇತ್ತು? ಲೂಕನು ಬರೆದ ಸುವಾರ್ತೆ ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ ಅನಿಸುತ್ತೆ ನೋಡಿ. ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 4ನೇ ಅಧ್ಯಾಯ 5ನೇ ವಚನ, 5-6. ಬಳಿಕ ಸೈತಾನನು ಆತನನ್ನು, ಅಂದರೆ ಯಾರನ್ನು? ಯೇಸು ಕ್ರಿಸ್ತನನ್ನು ಮೇಲಕ್ಕೆ ಕರೆದುಕೊಂಡು ಹೋಗಿ ಕ್ಷಣ ಮಾತ್ರದಲ್ಲಿ ಲೋಕದ ಎಲ್ಲ ರಾಜ್ಯಗಳನ್ನು ಆತನಿಗೆ ತೋರಿಸಿ, ಇವೆಲ್ಲವುಗಳ ಅಧಿಕಾರವನ್ನು ಇವುಗಳ ವೈಭವವನ್ನು ನಿನಗೆ ಕೊಡುವೆನು. ಇದೆಲ್ಲ ನನಗೆ ಕೊಟ್ಟದೆ. ಯಾರಿಗೆ ಕೊಟ್ಟಿದೆ? ಸೈತಾನನಿಗೆ ಕೊಟ್ಟದೆ. ಯೇಸು ಸ್ವಾಮಿ ಹತ್ರನೇ ಬಂದು ಹೇಳ್ತಿದ್ದಾನೆ, ಸೃಷ್ಟಿಕರ್ತ, ಸೃಷ್ಟಿಯ ಮೊದಲ ಪ್ರಾರಂಭನೇ ಯೇಸು ಸ್ವಾಮಿ. ತಂದೆಯಾದ ದೇವರ ಸೃಷ್ಟಿ ಕಾರ್ಯಕ್ರಮದಲ್ಲಿ ಸೃಷ್ಟಿಯನ್ನು ಮಾಡುತ್ತಾ ಆನಂದಿಸುತ್ತಾ ವಿನೋದಿಸುತ್ತಾ ಇದ್ದಂಥ ಯೇಸು ಸ್ವಾಮಿನ ಸೈತಾನನ ಬಂದು ಈ ವೈಭವ ಎಲ್ಲ ನೋಡಿ, ರಾಜ್ಯ ಎಲ್ಲ ನೋಡಿ, ಇವೆಲ್ಲ ನಿನಗೆ ನಾನು ಕೊಡ್ತೀನಿ, ಇವೆಲ್ಲ ನನಗೆ ಕೊಟ್ಟಿದೆ ಅಂತ ಹೇಳ್ತಿದ್ದಾನೆ. ಯೇಸು ಸ್ವಾಮಿ ಬರೋದಕ್ಕಿಂತ ಮುಂಚೆ ಯಾರ ಕೈಯಲ್ಲಿತ್ತು? ಸೈತಾನ ಕೈಯಲ್ಲಿತ್ತು. ಈಗಲೂ ಯಾರ್ಯಾರು ಸೈತಾನ ಕೈಯಲ್ಲಿ ಇದ್ದಾರೋ ಅವರೆಲ್ಲರೂ ಅವನ ರಾಜ್ಯದಲ್ಲೇ ಇದ್ದಾರೆ. ಯೇಸು ಕ್ರಿಸ್ತನ ರಾಜ್ಯ ಸ್ಥಾಪಿಸಿ ಆಯಿತು, ಯೇಸು ಸ್ವಾಮಿ ಸ್ಥಾಪಿಸಿ ಹೋಗಾಯಿತು. ಇವತ್ತು ಪ್ರಪಂಚದಲ್ಲಿ ಯೇಸು ಕ್ರಿಸ್ತನ ರಾಜ್ಯ ಬಿಟ್ಟು ಬೇರೆ ಯಾವ ರಾಜ್ಯನೂ ಇವತ್ತು ಅಧಿಕವಾಗಿ ನಡೀತಾ ಇಲ್ಲ. ಮೊದಲೆಲ್ಲ ಇಡೀ ಪ್ರಪಂಚಕ್ಕೆ ಒಂದು ರಾಜ್ಯ ಇದ್ದಿದ್ದು, ಒಬ್ಬ ಚಕ್ರವರ್ತಿ, ಬ್ಯಾಬಿಲೋನ್ ಸಾಮ್ರಾಜ್ಯ ನಿಮ್ಗೆ ಗೊತ್ತು. ನೆಕ್ಸ್ಟು ಪರ್ಷಿಯನ್, ಮೆಡೋ ಪರ್ಷಿಯನ್ ಕಿಂಗ್ಡಮ್, ಮೆಡೋ ಪರ್ಷಿಯನ್ ಎಂಪೈರಿಸಮ್, ಅದು ಇಡೀ ಪ್ರಪಂಚಕ್ಕದು. ನೆಕ್ಸ್ಟು ಗ್ರೀಕ್ ಕಿಂಗ್ಡಮ್ ಅಂದರೆ ಆ ಗ್ರೀಕ್ ಹೇಳಿದ್ದೆ ಆ ರಾಜ ಏನು ಹೇಳ್ತಾರೋ ಅದು ಇಡೀ ಪ್ರಪಂಚ. ಇಂಡಿಯಾ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಅದೇ ಈಸ್ಟಿಂದ ವೆಸ್ಟು, ಸೌತಿಂದ ನಾರ್ತ್ವರೆಗೂ ಅವನು ಹೇಳಿದ್ದೆ ಕಾಯಿನ್ ಯೂಸ್ ಮಾಡಬೇಕು. ನೆಕ್ಸ್ಟು ರೋಮನ್ ಎಂಪೈರಿಸಮ್. ಅದಕ್ಕೆ ನಾವು ಇವತ್ತು ರೋಮನ್ ಅಂಕೆಗಳು ಗಡಿಯಾರಗಳಲ್ಲಿ, ನಮ್ಮ ವಾಚ್ಗಳಲ್ಲಿ ಹೇಗೆ ನಾವು 10 ಅಂತ ಬರಿತಾ ಇದ್ದೀವಿ, ರೋಮನ್ ಎಂಪೈರಿಸಮ್ ಇದ್ದಿದ್ದಕ್ಕೋಸ್ಕರ. ಈಗಿಲ್ವಲ್ಲ ರೋಮನ್ ಎಂಪೈರಿಸಮ್, ಎಲ್ಲೋಯ್ತು? ರೋಮನ್ ಎಂಪೈರಿಸಮ್ ಇದ್ದ ಕಾಲದಲ್ಲೇ ಯೇಸು ಸ್ವಾಮಿ ಜನನ ಆಗಿ ಯೇಸು ಕ್ರಿಸ್ತನ ರಾಜ್ಯ ಸ್ಥಾಪನೆ ಆದ ಮೇಲೆ ಯೇಸು ಕ್ರಿಸ್ತನ ರಾಜ್ಯ ಆಗೋಯ್ತು, ಪ್ರೀತಿಯ ರಾಜ್ಯ. ಈಗ ಜಾತಿ, ಕುಲ, ಮತ, ಕನ್ವರ್ಷನ್ನು, ಮತ ಪರಿವರ್ತನೆ ಅವೆಲ್ಲ ಏನೂ ಇಲ್ಲ. ಯೇಸುನ ನಂಬ್ತ್ಯ ಬಾ, ಯೇಸು ಕ್ರಿಸ್ತನ ಹೇಳಿದ ಪ್ರಕಾರ ಬೈಬಲಲ್ಲಿರ್ತಕ್ಕಂಥ ಪ್ರಕಾರ ಓದು, ಅದ್ರ ಪ್ರಕಾರ ನಡ್ಕೋ, ತಂದೆಯಾದ ದೇವರ ಹತ್ರ ನೀವು ಬಂದು ಸೇರ್ಕೋ, ಅದಕ್ಕೆ ನಾನೇ ಮಾರ್ಗ, ನಾನೇ ದಾರಿ ಅಂತ ಹೇಳಿದ್ದಾರೆ. ಕ್ಲಿಯರ್. ಯಾರಿಗಾದ್ರೂ ಸರಿ, ಇದು ಪ್ರಪಂಚದಲ್ಲಿರ್ತಕ್ಕಂಥ 850 ಕೋಟಿ ಜನಗಳಿಗೂ ಇದು ಅಪ್ಲೈ ಆಗುತ್ತೆ. ಹಾಗಾಗಿ ದೇವರ ರಾಜ್ಯವನ್ನು ಸ್ಥಾಪಿಸೋದಕ್ಕಾಗಿ ಯೇಸು ಸ್ವಾಮಿ ಬಂದಿದ್ದು. ಯೆಶಾಯ ಗ್ರಂಥ 1ನೇ ಅಧ್ಯಾಯ 18ನೇ ವಚನ, ನಾವೆಲ್ಲ ಓದ್ಕೊಂಡ್ವಿ, ಬರ್ಕೊಂಬಿಡಿ. ಅದು
ಮತ್ತು ಜೊತೆಗೆ ಇನ್ನೊಂದು ರೆಫರೆನ್ಸ್ ಬರ್ಕೊಳ್ಳಿ, ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 33ನೇ ವಚನ. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಎಲ್ಲ ರಾಜ್ಯಕ್ಕೂ ಅಂತ್ಯ ಆಯಿತು. ಬ್ಯಾಬಿಲೋನ್ ಸಾಮ್ರಾಜ್ಯ ಮುಳುಗೋಯ್ತು, ಮೆಡೋ ಪರ್ಷಿಯನ್ ಕಿಂಗ್ಡಮ್ ಮುಳುಗೋಯ್ತು, ಗ್ರೀಕ್ ಕಿಂಗ್ಡಮ್ ಮುಳುಗೋಯ್ತು, ರೋಮನ್ ಎಂಪೈರಿಸಮ್ 10 ರಾಜರಿದ್ದರು, 11ನೇ ರಾಜನೂ ಇದ್ದ, ಸೀಸರು, ನ್ಯೂರೋ, ವೆಸ್ಪಾಸಿಯನ್ನು, ಡೊಮಿಷಿಯನ್ನು, ಅಗಸ್ಟಿಯಸ್ಸು, ಕ್ಲೌಡಿಯಸ್ಸು, ಎಷ್ಟು ಜನ ಬಂದರು, ಎಲ್ಲರೂ ಮುಳುಗೋದ್ರು. ಆದರೆ ಯೇಸುವಿನ ರಾಜ್ಯಕ್ಕೆ ಮಾತ್ರ ಅಂತ್ಯವಿಲ್ಲ. ವಾಕ್ಯ ಹೇಳ್ತಾ ಇದೆ, ಅದು ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 33ನೇ ವಚನ. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. 3ನೇದು, ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಯೇಸು ಸ್ವಾಮಿ ಬಂದಿದ್ದಾನೆ. ಅದು ನಾವು ತಿಮೋತಿ ಪತ್ರಿಕೆಯಲ್ಲಿ ಓದ್ಕೊಂಡಿದ್ದೀವಿ, ಬರ್ಕೊಳ್ಳಿ. 1ನೇ ತಿಮೋತಿ 1:15 ಹೇಳಿದ್ದಾರೆ, ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನದಲ್ಲಿ ಕೂಡ, ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರ ಬಂದನು. ಇನ್ನೂ ಸ್ವಲ್ಪ ಡೀಪಾಗಿ ಹೇಳಿದ್ದಾರೆ, ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರ ಬಂದನು ಅಂದರೆ ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಬಂದನು ಅಂತಲೇ ಅರ್ಥ. ಅನ್ಯ ಜನರನ್ನು ದೇವರ ಮನೆಯವರನ್ನಾಗಿ ಮಾಡೋದಕ್ಕೋಸ್ಕರ ಬಂದನು. 4ನೇದೇನು, ಅನ್ಯ ಜನರನ್ನು, ನಾವುಗಳ ಒಂದು ಕಾಲದಲ್ಲಿ ಏನಂತ ಆಗಿದ್ವಿ, ಅನ್ಯರಾಗಿದ್ವಿ. ನಾವು ಎಲ್ಲ ಜಾತ್ರೆ ಹಬ್ಬ ಸಡಗರ ಮಾಡ್ತಾಯಿದ್ವಿ, ಅನ್ಯರಲ್ಲಿ ಅನ್ಯರಾಗಿದ್ವಿ ನಾವು. ಸೊ ನಮ್ಮನ್ನು ದೇವರ ಮನೆಯವರನ್ನಾಗಿ ಮಾಡಿದ್ದ್ಯಾರು? ಯೇಸು ಕ್ರಿಸ್ತ. ಹಾಗಾಗಿ ಅನ್ಯರಾಗಿದ್ದ ನಮ್ಮನ್ನು ನಾವು ಹೆಂಗೆ ಕ್ರೈಸ್ತರಾಗಿ ಇಲ್ಲಿ ಕೂತಿದ್ದೀವೋ, ಒಂದು ಕಾಲದಲ್ಲಿ ಅನ್ಯರೇ ನಾವೆಲ್ಲರೂ. ಹಾಗಾಗಿ ಅನ್ಯರನ್ನು ದೇವರ ಮನೆಯವರನ್ನಾಗಿ ಮಾಡೋದಕ್ಕೋಸ್ಕರ ಯೇಸು ಸ್ವಾಮಿ ಬಂದಿದ್ದು. ಕ್ರಿಸ್ಮಸ್ ಅಂತ ಚಪ್ಪಾಳೆ ಹೊಡೆಯೋದಕ್ಕಲ್ಲ, ಕೇಕ್ ಕಟ್ ಮಾಡಿ ಅವತ್ತೊಂದು ದಿನ ಮಾಡೋದಕ್ಕಲ್ಲ. ನಮ್ಮನ್ನು ಈ ಒಂದು ಕ್ರಿಸ್ತನ ಸಭೆಗೆ ಸೇರಿಸಿ ಯೇಸು ಕ್ರಿಸ್ತನ ಮೂಲಕ ನಾವು ಪರಲೋಕಕ್ಕೆ ಹೋಗ್ತಾ ಇದ್ದೀವಲ್ಲ, ಅದಕ್ಕೆ ನಾವು ಡೈಲಿ ಕೃತಜ್ಞತೆ ಸಲ್ಲಿಸಬೇಕು, ಡೈಲಿ ಕ್ರಿಸ್ಮಸ್ ನಮ್ಮ ಮಾಡಬೇಕು. 365 ಡೇಸ್ ನಮಗೆ ಕ್ರಿಸ್ಮಸ್. ಒಂದು ವಾಕ್ಯ ಯಾರಿಗಾರು ನಾವು ಸಾರಿದ್ರೆ, ಸುವಾರ್ತೆ ಸಾರಿದ್ರೆ, ಅದಕ್ಕೆ ನಾವು ಊರೂರು ಆಗ ಸುವಾರ್ತೆ ಮಾಡ್ತಿರೋದು, ಸೆಮಿನಾರ್ಸ್ ಮಾಡ್ತಾ ಇರೋದು, ಎಷ್ಟೋ ಲಕ್ಷ ಖರ್ಚು ಮಾಡ್ತಿರೋದು, ಎಲ್ಲ ಈ ಗೃಹ ಕೊಡಿಕೆ ಮಾಡ್ತಿರೋದು, ಭಾನುವಾರ ಆರಾಧನೆ ಮಾಡ್ತಿರೋದು, ಬರ್ಡೇ ಪ್ರೋಗ್ರಾಮ್ ಮಾಡ್ತಿರೋದು, ಅಲ್ಲೋಗಿ ಪ್ರಾರ್ಥನೆ. ಬರ್ಡೇ ಅಂದ್ರೇನು ನಮ್ಮ ಲೆಕ್ಕದಲ್ಲಿ ಪ್ರಾರ್ಥನೆ, ಅವರಿಗೆ ಅತಿಥಿ ಸತ್ಕಾರ, ಊಟ, ದೈವ ಸೇವಕರಿಗೆ ಊಟ, ಪ್ರಾರ್ಥನೆ, ಅತಿಥಿ ಸತ್ಕಾರ, ಪ್ರಾರ್ಥನೆ, ಅತಿಥಿ ಸತ್ಕಾರ. ಯೇಸು ಸ್ವಾಮಿ ಅದೇ ನಮ್ಗೆ ಕಲಿಸಿದ್ದು, ಪೌಲ್ ಅದೇ ನಮಗೆ ಕಲಿಸಿದ್ದು. ಬರೀ ನಾವು ಹಬ್ಬ ಮಾಡಿ ತಿಂದು ಕುಡಿದು ತೆಗಿ ಡ್ಯಾನ್ಸ್ ಮಾಡಿ ಅಂತ ಅಲ್ಲ. ಯಾವ ಟೈಮಲ್ಲಿ ಪ್ರಪಂಚ ಮುಳುಗೋಗುತ್ತೆ ಗೊತ್ತಿಲ್ಲ, ಯಾವ ಟೈಮಲ್ಲಿ ದೇವರು ಪ್ರತ್ಯಕ್ಷ ಆಗಿ ಬರ್ತಾರೋ ಗೊತ್ತಿಲ್ಲ. ಅವಾಗ ನಾವು ಕುಡ್ಕೊಂಡು ತೇಳ್ಕೊಂಡಿದ್ರೆ, ಆ ವಾಕ್ಯ ಕೂಡ ನಾವು ಓದಿದ್ದೀವಲ್ಲ, ಇಷ್ಟು ದಿನ ನೀವು ಕುಡ್ದಿದ್ದು ತಿಂದಿದ್ದು ತೆಗೆದು ಸಾಕು, ಇನ್ಮೇಲಾದರೂ ಎಚ್ಚರಗೊಳ್ಳಿ. ಇನ್ನು 5ನೇದು, ಧರ್ಮಶಾಸ್ತ್ರ ಎಂಬ ಸೆರೆಯಲ್ಲಿ ಅಧೀನನಾಗಿರುವ, ಅಂದರೆ ಧರ್ಮಶಾಸ್ತ್ರಕ್ಕೆ ಅಟ್ಯಾಚ್ ಆಗಿರ್ತಾರೆ ಗೊತ್ತಾ, ಅಂಥವ್ರನ್ನ, ಅಂದರೆ ಇಸ್ರೇಲವ್ರನ್ನ ಅದರಿಂದ ಬಿಡಿಸೋದಕ್ಕೋಸ್ಕರ ಯೇಸು ಸ್ವಾಮಿ ಬಂದಿದ್ದು. ಯೇಸು ಸ್ವಾಮಿ ಬಂದಾಗ ನೀವು ನೋಡಿದ್ರೆ ಫರಿಸಾಯರು ಏನಂತ ಹೇಳ್ತಿದ್ರು? ಸರ್ಪ ಸಂತತಿಯವರೇ, ಸರ್ಪ ಸಂತಾನಮ ಅಂತ ಸದ್ದುಕಾಯರಿಗೆ, ಫರಿಸಾಯರಿಗೆ ಬೈತಾನೆ ಇರ್ತಾನೆ ಯೇಸು ಸ್ವಾಮಿ. ಅವರೆಲ್ಲ ಯಾರು? ಇಸ್ರೇಲ್ರೇ. ಯಾವುದಕ್ಕೂ ಅವರು ಫಿಕ್ಸ್ ಆಗಿಬಿಟ್ಟಿದ್ರು, ಮೋಶೆ ಧರ್ಮಶಾಸ್ತ್ರ ನಮಗೆ ಹಳೆ ಒಡಂಬಡಿಕೆನೇ ಇಂಪಾರ್ಟೆಂಟು, ನೀನು ಯಾರು ಅಂತಲೇ ಇದ್ದರು. ಹಾಗಾಗಿ ಆ ಒಂದು ಧರ್ಮಶಾಸ್ತ್ರದಲ್ಲಿ ಇವರು ಸೆರೆಯಾಗಿದ್ದರು, ಅಂದರೆ ಜೈಲಲ್ಲಿ ಲಾಕ್ ಆಗಿಬಿಟ್ಟಿದ್ರು. ಆ ಧರ್ಮಶಾಸ್ತ್ರ ಅಧರ್ಮಶಾಸ್ತ್ರ ಅಂತ ಯೇಸು ಸ್ವಾಮಿ ಬಗ್ಗೆ ಅವ್ರಿಗೆ ಗ್ರಹಿಸೋದಕ್ಕೆ ಶಕ್ತಿನೇ ಇಲ್ಲ. ಹಾಗಾಗಿ ಧರ್ಮಶಾಸ್ತ್ರಕ್ಕೆ ನಾನೇ ಆಧಾರ, ನನ್ನ ಬಲಿಯ ಮೂಲಕ ಧರ್ಮಶಾಸ್ತ್ರನ ಹೊಡೆದಾಗಿ ಹೊಸ ಒಡಂಬಡಿಕೆ ನಿಮ್ಗೆ ನಾನು ಕೊಡ್ತೀನಿ, ಬನ್ನಿ ಅಂತ ಆ ಒಂದು ಧರ್ಮಶಾಸ್ತ್ರದಲ್ಲಿ ಲಾಕ್ ಆದವ್ರನ್ನ ಬಿಡಿಸೋದಕ್ಕೋಸ್ಕರ ಯೇಸು ಸ್ವಾಮಿ ಬಂದಿದ್ದು ಭೂಮಿಗೆ. ಅದು ಓದಿ, ಯಾವುದು ಎಲ್ಲಿದೆ? ಯಾಕೋಬನು ಬರೆದ ಪತ್ರಿಕೆ 2:10. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನ. ಒಂದೇ ಒಂದು ಆಜ್ಞೆಯನ್ನು ಪಾಲಿಸುವುದರಲ್ಲಿ ತಪ್ಪಿ ನಡೆದರೂ ಎಲ್ಲ ವಿಷಯಗಳಲ್ಲಿಯೂ ತಪ್ಪಿ ಹೋದಂತೆ, ನೀತಿವಂತರಾಗಿ ಇರಬೇಕಾದವರು ಪಾಪಿಗಳಾಗಿ ನಿರ್ಣಯಿಸಲ್ಪಟ್ಟವರಾಗಿ ಅವರು ದೇವರ ಬಳಿಗೆ ಸೇರುವುದಕ್ಕಾಗಲಿ ಅಥವಾ ಹೋಗುವುದಕ್ಕಾಗಲಿ, ಅದು ಅಂದರೆ ಧರ್ಮಶಾಸ್ತ್ರವು ಅಡ್ಡಗೋಡೆಯಾಗಿದ್ದುದರಿಂದ, ಧರ್ಮಶಾಸ್ತ್ರ ಏನಾಗಿತ್ತು ಅವ್ರಿಗೆ? ಅಡ್ಡಗೋಡೆ ಆಗಿದ್ದುದರಿಂದ, ಅವರಿಗೆ ಅಡ್ಡಗೋಡೆಯಾಗಿದ್ದ ಆ ಧರ್ಮಶಾಸ್ತ್ರದ ಪ್ರಕಾರ ಆತನು, ಅಂದರೆ ಯೇಸು ಕ್ರಿಸ್ತನು ನಡೆಯುತ್ತಾ ಅದನ್ನು ಪಾಲಿಸುತ್ತಾ ತನ್ನ ಶಿಲುಬೆಯ ಮರಣದ ಮೂಲಕ ಅದನ್ನು ಒಡೆದು ಹಾಕಿ
ಅದರ ಬಂಧನದಲ್ಲಿದ್ದವರನ್ನು ಬಿಡಿಸಿ ಹೊಸ ಒಡಂಬಡಿಕೆಯನ್ನು ಅನುಗ್ರಹಿಸಿದನು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3:10 ಅದು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನದಲ್ಲಿ ಈ ಮಾತಿದೆ. ಏನಂತ ಇದೆ? ಶಿಲುಬೆಯ ಮರಣದ ಮೂಲಕ ಅದನ್ನು ಒಡೆದು ಹಾಕಿ ಅದರ ಬಂಧನದಲ್ಲಿದ್ದವರನ್ನು, ಅದರ ಬಂಧನ ಅಂದರೆ ಧರ್ಮಶಾಸ್ತ್ರವೆಂಬ ಬಂಧನದಲ್ಲಿದ್ದವರನ್ನು ಬಿಡಿಸಿ ಹೊಸ ಒಡಂಬಡಿಕೆಯನ್ನು ಅನುಗ್ರಹಿಸಿದನು. ಹೊಸ ಒಡಂಬಡಿಕೆ ಅಂದರೆ ಯೇಸು ಸ್ವಾಮಿಯ ಏನು? ಯೇಸು ಸ್ವಾಮಿಯ ಜನನ, ಮರಣ ಮತ್ತು ಸಮಾಧಿ, ಪುನರುತ್ಥಾನ. ಇದೇ ಹೊಸ ಒಡಂಬಡಿಕೆಯ ಒಂದು ತಾತ್ಪರ್ಯ. ಇನ್ನು 6ನೇದು ಎಲ್ಲ ಬರ್ಕೊಳ್ತಿದ್ದಾರೆ ಫ್ರೆಂಡ್ಸ್ ಎಲ್ಲರೂ. ಈ ಲೋಕದಲ್ಲಿ ಪಾಪವೆಂಬುದು ಇದ್ದರೂ, ಪಾಪವಿರುವ ಈ ಲೋಕದಲ್ಲಿ ಶರೀರದೊಂದಿಗೆ ಯೇಸು ಸ್ವಾಮಿ ಇದ್ದರೂ ಪಾಪವನ್ನು ಅಂಟಿಸಿಕೊಳ್ಳದೆ ಜೀವಿಸಬಹುದು ಎಂದು ನಿರೂಪಿಸುವುದಕ್ಕಾಗಿ. ಅವ್ರು ಹೇಳ್ತಾರೆ, ಅಯ್ಯೋ ನಾವು ಹುಡುನೋಂಡು ನೆನಗಿರೆ ಫ್ರೆಂಡ್ಸ್ ಹುಡುಮಾಟಂಗೋ, ಎಲ್ಲೋ ಒಂದು ಏನೋ ಒಂದು ಬ್ಯಾಡ್ ಹ್ಯಾಬಿಟ್ ಇರುತ್ತೆ, ಒಂದು ಕೆಟ್ಟ ಚಟ ಇರುತ್ತೆ. ಅದು ಸ್ಮೋಕ್ ಇರ್ಬೋದು, ಡ್ರಿಂಕ್ಸ್ ಇರ್ಬೋದು, ಅಥವಾ ಕೆಟ್ಟ ಮಾತಿರ್ಬೋದು, ಅಥವಾ ದಿನ ಬಿರಿಯಾನಿ ತಿನ್ನೋದಿರ್ಬೋದು, ಅಥವಾ ನಾನ್ ವೆಜ್ ಇಲ್ಲದೆ ಇರೋಕ್ಕಾಗೋದಿಲ್ಲ ಅನ್ನೋದಿರ್ಬೋದು. ಇದೆಲ್ಲ ಎದಕ್ಕೆ ಬ್ರದರ್ ಹುಟ್ಟಿಡುಗೋ ಅಂದ್ರೆ ಏನಂತಾರೆ, ನಾನೇನೋ ಹುಡುಗ ರೆಡಿ ಫ್ರೆಂಡ್ಸ್ ಹುಡುಮಾಟಂಗೋ. ಇದು ಸಾಮಾನ್ಯವಾಗಿ ನೀವು ಕೇಳಿರ್ತೀರ. ಅದು ತುಂಬ ತಪ್ಪೋದು. ನಿರೂಪಿಸ್ಬೋದು. ಅದೇ ಯೇಸು ಸ್ವಾಮಿ ನಿರೂಪಿಸಿದ್ರಲ್ಲ. ಯೇಸು ಸ್ವಾಮಿ ಶರೀರಧಾರಿಯಾಗೇ ಇದ್ದರು, ಎಲ್ಲ ಥರ ಊಟ ಮಾಡ್ತಿದ್ರು, ಪಾಪಿಗಳ ಜೊತೆನೇ ಇದ್ದರು, ವೇಶ್ಯ ಜೊತೆ ಇದ್ದರು. ಕರೆಕ್ಟಾ? 4-5 ಜನ ಮದುವೆ ಮಾಡ್ಕೊಂಡಿದ್ಲು ಒಬ್ಳು ಮಗ್ದಲ ಮೇರಿ, ಅವಳ ಜೊತೆ ಇದ್ರು ಗೊತ್ತಾ? ಕರೆಕ್ಟಾ? ಇನ್ನು ಸುಂಕ ವಸೂಲಿ ಮಾಡೋರ ಜೊತೆ ಇದ್ರು ಗೊತ್ತಾ? ಬಡ್ಡಿ ವ್ಯಾಪಾರ ಮಾಡೋರ ಜೊತೆ, ಅವ್ರ ಜೊತೆ ತಿರುಗ್ತಾರೆ. ಮೀನು ಹಿಡಿಯೋರ ಜೊತೆ, ಬಡ್ಡಿ ವ್ಯಾಪಾರ ಮಾಡೋರ ಜೊತೆ. ಅವರೆಲ್ಲ ಕೆಟ್ಟ ಮಾತು ಮಾತಾಡೋದಿಲ್ವ? ಒಳ್ಳೆಯವರಾಗಿದ್ರು ಅವರೆಲ್ಲರೂ. ಅವ್ರ ಜೊತೆನೇ ಇದ್ದು, ಅವ್ರ ಜೊತೆನೇ ಓಡಾಡಿ, ಅವ್ರ ಜೊತೆನೇ ಮಲ್ಕೊಂಡು, ಅವ್ರ ಜೊತೆನೇ ಊಟ ಮಾಡಿ, ಇವ್ರು ತಪ್ಪು ಮಾಡದೇ ಇದ್ದರು. ಅದನ್ನು ಕೂಡ ನಿರೂಪಿಸೋದಕ್ಕೆ ಯೇಸು ಸ್ವಾಮಿ ಬಂದಿದ್ದು ಭೂಮಿಗೆ. ನೋಡಿ ನಾನು ಹೆಂಗಿದ್ದೆ ಮಾದರಿಯಾಗಿ. ನೀವೇನೋ 4 ಜನ ಮುಂದೆ ಇಡೀ JP ನಗರ್ ಫುಲ್ ಪಬ್ಬಿದೆ, ಕೋರಮಂಗಲ ಫುಲ್ ಪಬ್ಬಿದೆ, ಅದ್ರ ಮಧ್ಯೆ ನಾನು ಇದ್ದೀನಿ ಸ್ವಾಮಿ, ನಾನು ಕೂಡ ಕುಡಿತೀನಿ ಅಂದರೆ ಆಗೋದಿಲ್ಲ. ಏನು ಇಲ್ಲದೆ ನೀನು ಏನು ಕುಡಿದೆ ಅಂದರೆ ಅದು ವಿಶೇಷ ಅಲ್ಲ. ಎಲ್ಲ ಇದ್ದು ಕೆಟ್ಟ ಸಂಸ್ಕೃತಿ, ಕೆಟ್ಟ ನಡವಳಿಕೆ, ಕೆಟ್ಟ ಸಂಪ್ರದಾಯ ಇರೋ ಜಾಗದಲ್ಲಿ ನೀನು ಒಳ್ಳೆಯವನಾಗಿರ್ತೀಯಲ್ಲ, ಅದೇ ವಿಶೇಷ. ಒಂದು ಮೀನು ಉದಾಹರಣೆ ಕೊಡ್ತಾರಲ್ಲ ಲೋಕ ರೀತಿಯಿಂದ. ಮೀನು ಏನು ಮಾಡುತ್ತೆ ಹೇಳಿ? ಉಪ್ಪು ನೀರಲ್ಲಿ ಸಮುದ್ರದಲ್ಲಿದ್ದು ಉಪ್ಪು ನೀರು ಕುಡಿಯೋಲ್ಲ ಅಂಥದ್ದು. ಅದು ಮೇಲೆ ಬಂದು ಬಬಲ್ಸ್ ಕ್ರಿಯೇಟ್ ಮಾಡುತ್ತೆ, ಏರ್ ಬಬಲ್ಸ್ ಕ್ರಿಯೇಟ್ ಮಾಡಿ ಆ ಬಬಲ್ಸ್ನ ನಲ್ಲಿರ್ತಕ್ಕಂಥ ನೀರನ್ನಾಗಲಿ ಏರ್ನಾಗಲಿ ತೊಗೊಳುತ್ತೆ ಅಂತಾರೆ. ಅದೆಷ್ಟು ಸತ್ಯನೋ ನಿಜನೋ ಗೊತ್ತಿಲ್ಲ, ಹೇಳ್ತಾರೆ. ಮೀನು ಉಪ್ಪು ನೀರು ಕುಡಿಯಲ್ಲ. ಮತ್ತು ಮೀನು ಉಪ್ಪೇ ಇರಬೇಕಲ್ಲ ತಿನ್ಬೇಕಾದ್ರೆ, ಯಾಕೆ ಉಪ್ಪಿಲ್ಲ? ಮೀನು ಫಿಶ್ ಅದಕ್ಕೆ ಉಪ್ಪು ಆಚೆ ತೆಗೆದು ಅದಕ್ಕೆ ಬೇರೆ ಉಪ್ಪೆಲ್ಲ ಹಾಕಿ ಒಣಗಿಸ್ತಾರೆ. ಹಾಗಾಗಿ ಅದು ಹೇಗೆ ಉಪ್ಪಲ್ಲಿದ್ದು ಉಪ್ಪಾಗಿಲ್ವೋ, ನಾವು ಪಾಪಿಗಳ ಮಧ್ಯದಲ್ಲಿದ್ದು, ಕೆಟ್ಟವರ ಮಧ್ಯದಲ್ಲಿದ್ದು, ಕೆಟ್ಟ ಮಾತಾಡೋರ ಮಧ್ಯದಲ್ಲಿದ್ದು, ನಾವು ಕೆಟ್ಟದ್ದು ಮಾತಾಡಬಾರ್ದು, ನಾವು ಪಾಪ ಮಾಡಬಾರ್ದು, ನಾವು ಅವರಂತೆ ಇರಬಾರ್ದು. ಅದನ್ನು ನಿರೂಪಿಸೋದಕ್ಕೇ ಯೇಸು ಸ್ವಾಮಿ ಭೂಮಿಗೆ ಬಂದಿದ್ದು. ಒಟ್ಟು 6 ಪರಮಾರ್ಥ ನಿಮ್ಗೆ ಗೊತ್ತಾಯಿತು. ಕೊನೆಯದಾಗಿ ಅಂತ್ಯ ದಿನಗಳನ್ನು ಪ್ರಾರಂಭಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಬಂದನು. ಇನ್ನೂ ಅಂತ್ಯ ದಿನ ಪ್ರಾರಂಭವಾಗಿಲ್ಲ ಅಂತ ಸುಮಾರು ಬೋಧಕರು ಹೇಳ್ತಾರೆ. ನೀವು ಕೇಳಿರ್ತೀರ, ಇನ್ನು ಅಂತ್ಯ ದಿನ ಯೇಸು ಸ್ವಾಮಿ ಬರಬೇಕು, ಆವಾಗನೇ ಅಂತ್ಯ ದಿನ ಅಂತ. ಅಂತ್ಯ ದಿನ ಆಲ್ರೆಡಿ ಸ್ಟಾರ್ಟ್ ಆಗೋಯ್ತು, ಪ್ರಾರಂಭ ಆಗೋಯ್ತು. ನಾವು ಆಲ್ರೆಡಿ ಈಗ ಅಂತ್ಯ ದಿನದಲ್ಲೇ ಇದ್ದೀವಿ. ಹಾಗಾಗಿ ಯೇಸು ಸ್ವಾಮಿ ಬಂದಿದ್ದೇ ಈ 7 ಪರಮಾರ್ಥಗಳು ಅಂತ್ಯ ದಿನ ಪ್ರಾರಂಭ ಮಾಡೋದಕ್ಕೋಸ್ಕರನೇ ಯೇಸು ಸ್ವಾಮಿ ಬಂದಿದ್ದು. ಎಲ್ಲಿದೆ ಆ ವಾಕ್ಯ? ಪೇತ್ರನು ಬರೆದ ಮೊದಲನೇ ಪತ್ರಿಕೆ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 20 ಮತ್ತು 21ನೇ ವಚನ. ಆತನು ಜಗದುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ ನಿಮಗಾಗಿ ಪ್ರತ್ಯಕ್ಷನಾದನು. ಯಾವ ಕಾಲದಲ್ಲಿ ಅಂತ ಪ್ರತ್ಯಕ್ಷ ಆಗಿದೆ ಯೇಸು ಸ್ವಾಮಿ? ಅಂತ್ಯಕಾಲದಲ್ಲಿ ನಿಮಗೋಸ್ಕರ ಪ್ರತ್ಯಕ್ಷನಾಗಿದ್ದು. ಯಾವಾಗ? 2024 ವರ್ಷಗಳ ಹಿಂದೆ. ಅಂದರೆ ಅದು ಅಂತ್ಯಕಾಲ ಅಂತ ಗೊತ್ತಾಯ್ತಾಗ ನಾವು ಗ್ರಹಿಸಿದ್ವಾ? ಅಂತ್ಯಕಾಲ ಸ್ಟಾರ್ಟ್ ಆಯಿತು. ಹಿಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1 ಮತ್ತು 2ನೇ ವಚನ. ಹಿಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1 ಮತ್ತು 2. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತಾಡಿದ ದೇವರು
ಈ ಅಂತ್ಯ ದಿನಗಳಲ್ಲಿ ಯಾವಾಗ ಬರ್ತಿದ್ದಿದ್ದು, ಎಬ್ರಿ ಪತ್ರಿಕೆ ಯಾವಾಗ ಬರ್ತಿದ್ದು, ಯಾರು ಬರ್ತಿದ್ದು, ಪೌಲ್ ಬರ್ತಿದ್ದು, ಯಾವಾಗ ಬರ್ತಿದ್ದು, 1ನೇ ಶತಮಾನ, 1ನೇ ಇಸ್ವಿ, 50 60 ವರ್ಷ 70 ವರ್ಷ AD. ಆವಾಗ ಏನಂತ ಹೇಳ್ತಿದ್ದಾರೆ, ಈ ಅಂತ್ಯ ದಿನಗಳಲ್ಲಿ, ಅಂದರೆ ಆವಾಗಲೇ ಅಂತ್ಯ ದಿನ ಸ್ಟಾರ್ಟ್ ಆಯಿತು. ನಾನು ಹೇಳಿರೋದಲ್ಲ, ಇದು ಪೇತ್ರ ಮತ್ತು ಪೌಲ್ ಇಬ್ಬರು ಹೇಳಿರೋದು. ಎಷ್ಟು ಕ್ಲಿಯರಾಗಿದೆ ರೆಫರೆನ್ಸ್, ಕನ್ಫ್ಯೂಷನ್ ಆಗೋಕ್ಕೆ ಚಾನ್ಸೇ ಇಲ್ಲ. ಅವ್ರು ಹಿಂಗಂತಿದ್ದಾರೆ ಮತ್ತು ಪಾಸ್ಟ್ರು ಇವ್ರು ಹಂಗಂತಿದ್ದಾರೆ, ಅದೆಲ್ಲ ಬೇಡ. ಹಿಂಗೆನ್ನ ಸೊಲಿನಗರ ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ. ಎಷ್ಟು ಬ್ಯೂಟಿಫುಲ್ ಇದೆ ನೋಡಿ. ತಂದೆಯ ದೇವರು ಆ ಕಾಲದಲ್ಲಿ ಪಿತೃಗಳ ಸಂಗಡ, ಪ್ರವಾದಿಗಳ ಸಂಗಡ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ಪ್ರಭುವಾದ ಯೇಸು ಕ್ರಿಸ್ತನ, ಅಂದರೆ ತನ್ನ ಮಗನ ಮುಖಾಂತರ ಮಾತಾಡಿದ್ದಾನೆ. ಕ್ಲಿಯರ್. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರಿಸ್ಮಸ್ದು ಒಂದು ಪರಮಾರ್ಥ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು, ಎಲ್ಲರಿಗೂ ಹೇಳಬೇಕು. ಸುಮ್ಮನೆ ಎಲ್ಲರೂ ಕರೆದು ನೀವು ಬಿರಿಯಾನಿ ಊಟ ಎಲ್ಲ ಹಾಕಿ ಕಳಿಸ್ಬಿಡ್ಬೇಡಿ. ಕ್ರೈಸ್ತರಲ್ಲಿ ನೀವೊಬ್ಬರು ಕ್ರೈಸ್ತರಾಗ್ಬಿಡ್ತೀರ. ನೀವು ಕ್ರೈಸ್ತರಲ್ಲ, ನಿಜವಾದ ಕ್ರೈಸ್ತರು. ಆಲ್ ಇಂಡಿಯಾ ಟ್ರೂ ಕ್ರಿಶ್ಚಿಯನ್ ಕೌನ್ಸಿಲ್ ಅಂತ ಸಂಸ್ಥೆ ನಮ್ಮಲ್ಲಿದೆ. ಟ್ರೂ ಕ್ರಿಶ್ಚಿಯನ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಕ್ರಿಶ್ಚಿಯನ್ ಅಂತ ಇಲ್ಲ ಅಲ್ಲಿ, ಟ್ರೂ ಆ್ಯಂಡ್ ಫಾಲ್ಸ್. ನೀವು ನೋಡಿರ್ತೀರ, ಸ್ಕೂಲೆಲ್ಲ ಹಾಕಿರ್ತಾರೆ, ಒಂದು ಸೆಂಟೆನ್ಸ್ ಹಾಕ್ತಾರೆ, 1 ಮಾರ್ಕ್ಗೂ 2 ಮಾರ್ಕ್ಗೂ, ಟ್ರೂ ಆರ್ ಫಾಲ್ಸ್ ಟಿಕ್ ಮಾಡಿ ಅಂತ. ನೀನು ಬ್ಲೈಂಡಾಗಿ ಟ್ರೂ ಫಾಲ್ಸ್ ಅಂತ ಮಾಡೋಕ್ಕಾಗುತ್ತಾ? ಒಂದು ಸೆಂಟೆನ್ಸ್ ಕೊಟ್ಬಿಟ್ಟಿದ್ದು ಟ್ರೂನಾ ಫಾಲ್ಸ್ ಅಂತ ಹಾಕಿದ್ಮೇಲೆ ನೀನು ಅದು ಟ್ರೂನಾ ಫಾಲ್ಸ್ ಅಂತ ನೀನು ಟಿಕ್ ಮಾಡಬೇಕು ಅಂದರೆ ಆ ಸೆಂಟೆನ್ಸ್ ನೀನು ಸರಿನಾ ತಪ್ಪ ಅಂತ ನಿಮ್ಗೆ ಗೊತ್ತಾಗಬೇಕು ಅಂದರೆ ಆ ಪೂರ್ತಿ ಪುಸ್ತಕ ನೀವು ಓದಿರಬೇಕು. ಆ ಒಂದು ಪಾಠ ಪೂರ್ತಿ ಓದಿದರೆ ಆ ಪಾಠದಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ, ಟ್ರೂ ಆರ್ ಫಾಲ್ಸ್ ಅಂತ. ಆಗನೇ ನೀವು ಸಾಧ್ಯ ಟಿಕ್ ಮಾಡೋಕ್ಕೆ. ಹಾಗಾಗಿ ನಾವು ಟ್ರೂ ಕ್ರಿಶ್ಚಿಯನ್ ಅಂತ ನಾವು ಆ ಲೇಬಲ್ ನಾವು ತೊಗೋಬೇಕಾದ್ರೆ ಇದನ್ನು ಪೂರ್ತಿಯಾಗಿ ಓದಿ ಗ್ರಹಿಸಿ ಒಂದೊಂದೇ ಪದನ ಎಚ್ಚರಿಕೆಯಿಂದ ಓದಿ ತಿಳ್ಕೊಬೇಕು. ಆವಾಗ ನಾವು ಇನ್ನೊಬ್ರಿಗೆ ಹೇಳೋಕ್ಕೆ ಸಾಧ್ಯ, ಯಾವುದೇ ತಪ್ಪಿಲ್ಲದೆ ನಾವು ಬದುಕೋದಕ್ಕೆ ಸಾಧ್ಯ. ಪರಲೋಕ ನಾನು ಕೊಡಿ ದೇವರೇ ಅಂತ ನಾವು ಟೇಬಲ್ನ ಗುದ್ದಿ ಕೇಳೋದಕ್ಕೆ ನಮಗೆ ಸಾಧ್ಯ. ನನಗಿಲ್ದ ಪರಲೋಕ ಇನ್ಯಾರಿಗೆ? ಆ ಮಾತು ಧೈರ್ಯವಾಗಿ ನಮ್ಮಲ್ಲಿ ಬರಬೇಕು. ಆ ಮಾತು ಬರಬೇಕು ಅಂದರೆ ಈ ತಾತ್ಪರ್ಯಗಳೆಲ್ಲನೂ ಅರ್ಥ ಮಾಡ್ಕೋಬೇಕು. ಏನು? ತಂದೆಯಾದ ದೇವರ ಮನಸ್ಸು, ದೇವರ ರಾಜ್ಯ, ಪಾಪಿಗಳನ್ನ ಬಂದ ಸ್ವಾಮಿ ರಕ್ಷಿಸೋದಕ್ಕೋಸ್ಕರ ಬಂದ, ಅನ್ಯ ಜನರನ್ನ ದೇವರ ಮನೆಯವರಾಗಿ ಸೇರಿಸಿದ್ನ, ಧರ್ಮಶಾಸ್ತ್ರ ಎಂಬ ಸೆರೆಯಲ್ಲಿ ಆ ಲಾಕಲ್ಲಿದ್ದವನ್ನ ಬಿಡುಗಡೆ ಮಾಡಿದ್ನ, ಮತ್ತು ಈ ಲೋಕದಲ್ಲಿ ಪಾಪ ಅಂತ ಇದ್ರೂ ನಾವು ಕ್ಲಿಯರಾಗಿ ಬದುಕ್ಬೋದಾ ಪಾಪ ಇಲ್ಲದೆ? ನಾವು ಅಂತ್ಯದಿಂದಲೇ ಇದ್ದೀವ. ಎಷ್ಟು ಕ್ಲಾರಿಟಿ ಇದೆ ಇದು. ಇದನ್ನು ತಿಳ್ಕೊಂಡವನೇ ನಿಜವಾದ ಕ್ರೈಸ್ತ. ಕ್ರಿಸ್ಮಸ್ ಮಾಡೋರು, ಈಸ್ಟರ್ ಸಂಡೆ ಮಾಡೋರು ಕ್ರೈಸ್ತರಲ್ಲ. ನಾವು ಅವರೊಂದಿಗೆ ಒಟ್ಟಿಗಾಗಿ ನಾವು ಮಾಡ್ತಾಯಿದ್ದೀವಿ. ಮಾಡಿ, ಕ್ರಿಸ್ಮಸ್ ಮಾಡಿ, ಅತಿಥಿಗಳನ್ನ ಕರೀರಿ, ಅಕ್ಕಪಕ್ಕದವ್ರನ್ನ ಕರೀರಿ, ಬಿರಿಯಾನಿ ಮಾಡಿ, ಎಲ್ಲ ಮಾಡಿ, ಪ್ರೇಯರ್ ಮಾಡಿ ಅವ್ರ ಮುಂದೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಏನು ಯೇಸು ಕ್ರಿಸ್ತನ ತಾತ್ಪರ್ಯ, ಕ್ರಿಸ್ಮಸ್ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಿ. ಒಂದು 5 ನಿಮಿಷ ಆಗುತ್ತೆ, 10 ನಿಮಿಷ ಈ ರೆಫರೆನ್ಸ್ ಎಲ್ಲ ಹೇಳಿ ಮಾಡಿ, ಆಮೇಲೆ ಹಬ್ಬ ಮಾಡಿ. ಒಂದು ಇದೆ, ಬೇರೆ ಇನ್ನೇನು ಮಾಡಿದ್ರು, ನೀವು ಹೊಸ ಬಟ್ಟೆ ಹಾಕ್ಕೊಂಡು ಏನು ಮಾಡಿದ್ರು ಅದು ಕ್ರಿಸ್ಮಸ್ ಆಗೋದಿಲ್ಲ. ಸೊ ಅನ್ನಿರ್ಗೆ ನೀವು ಶೋ ಆಫ್ ಮಾಡ್ದಂಗೆ ಆಯಿತು. ಮಾಡಿ ಎಲ್ಲರೂ ಕ್ರಿಸ್ಮಸ್ನ ಅದನ್ನು ತಾತ್ಪರ್ಯ ಇಟ್ಕೊಂಡು ಮಾಡಿ ಅಂತ ಹೇಳ್ತಾರೆ. ಈ ಮಾತು ಮುಗಿಸ್ತಾ ಇದ್ದೀನಿ. ಇನ್ನೂ ಸುಮಾರಿದೆ ಈ ಪಾಠ, ಲೇಟ್ ಆಗುತ್ತೆ. ಹಾಗಾಗಿ ಇನ್ನೊಂದು ದಿನ ಯಾವತ್ತಾದ್ರೂ ಕೂಲಂಕುಷವಾಗಿ ಇದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಈ ಮಾತು ಮುಗಿಸ್ತೀನಿ. ಎಲ್ಲ ಕಣ್ಮುಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮೆಲ್ಲರ ಪರಲೋಕ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆಲ್ಲ ಮಹಿಮೆಯು ಘನತೆಯು ಸ್ತೋತ್ರ ಸ್ಥಳದ ದೇವ, ಈ ಒಂದು ವೇಳೆಯಲ್ಲಿ ತಂದೆ, ಈ ಒಂದು ಗೃಹ ಕುಡಿಕೆಯ ಮೂಲಕ ತಂದೆ, ನಿಮ್ಮ ಮಗನಾದ ಯೇಸು ಕ್ರಿಸ್ತನ ಜನನದ ಪರಮಾರ್ಥವನ್ನು ತಿಳಿಯಪಡಿಸೋದಕ್ಕೋಸ್ಕರ ನಿಮಗೆ ಸ್ತೋತ್ರ ತಂದೆ. ಯೇಸು ಕ್ರಿಸ್ತನ ಜನನದ ಹಿಂದೆ ಇದ್ದಂಥ ವಂಶಾವಳಿಯನ್ನು ನೋಡಿ ತಂದೆ, ಅದನ್ನು ಗ್ರಹಿಸಿ ಅದನ್ನು ತಿಳಿದುವುದಕ್ಕೋಸ್ಕರ ತಂದೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ತಂದೆ. ಈ ಒಂದು ಗೃಹ ಕೂಡಿಕೆಯನ್ನು ಏರ್ಪಡಿಸಿದಂಥ ನಮ್ಮ ಸಹೋದರದ ಆನಂದದವರನ್ನು, ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು ಆಶೀರ್ವದಿಸಿ ತಂದೆ. ಆ ಕುಟುಂಬವನ್ನು ನಿಮ್ಮ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿ ತಂದೆ. ಈ ಒಂದು ಗೃಹ ಕೊಡುಗೆಗೆ ಬಂದಂಥ ಎಲ್ಲ ಕುಟುಂಬಗಳನ್ನು, ಅವರ ಮಕ್ಕಳನ್ನು, ಅವರ ಕುಟುಂಬಸ್ಥರನ್ನು, ಸಹೋದರ ಸಹೋದರಿಯರು ಎಲ್ಲರನ್ನೂ ಜ್ಞಾಪಿಸಿಕೊಳ್ಳಿ ತಂದೆ. ನಿಮ್ಮ ಸೇವೆ ಮಾಡಲು ನಿಮ್ಮ ದಾಸರನ್ನಾಗಿಯೂ ದಾಸಿಯನ್ನಾಗಿಯೂ ನಮ್ಮನ್ನೆಲ್ಲ
ಉಪಯೋಗಿಸಿ ತಂದೆ, ನಮಗೊಂದು ಅವಕಾಶವನ್ನು ಮಾಡಿಕೊಡು ಎಂದು ಪ್ರಾರ್ಥಿಸುತ್ತಾ ಇದ್ದೇವೆ ತಂದೆ. ಮುಂಬರುವ ಎಲ್ಲ ಸೆಮಿನಾರ್ಗಳಲ್ಲೂ ತಂದೆ ನಿಮ್ಮ ಸೇವೆಯ ನಿಮಿತ್ತ ನಾವು ಕೆಲಸ ಮಾಡಲು ನಮಗೆ ಅವಕಾಶ ಮಾಡಿಕೊಡಿ ಎಂದು ಪ್ರಾರ್ಥಿಸ್ತಾ ಇದ್ದೀವಿ ತಂದೆ. ಇದೇ ರೀತಿ ತಂದೆ ನಾವೆಲ್ಲರೂ ಕುಟುಂಬವಾಗಿ ಸೇರಿ ನಿಮ್ಮ ಈ ಅಮೂಲ್ಯವಾದ ವಾಕ್ಯವನ್ನು ಓದಿ ಗ್ರಹಿಸಿ ಅದರ ಪ್ರಕಾರ ನಾವು ಜೀವಿಸುವಂತೆ ನಮಗೆ ಬೇಕಾದಂಥ ಅನುಕೂಲಗಳನ್ನು, ಜ್ಞಾನವನ್ನು, ವಾಕ್ಯ ಜ್ಞಾನವನ್ನು, ಅದನ್ನು ಅರ್ಥ ಮಾಡಿಕೊಳ್ಳುವಂತೆ ಬೇಕಾದಂಥ ಪವಿತ್ರಾತ್ಮ ಶಕ್ತಿಯನ್ನು ದಯಪಾಲಿಸಿ ತಂದೆ. ವಾಕ್ಯವನ್ನು ಹೇಳಲು ನನಗೆ ಇನ್ನೂ ಹೆಚ್ಚು ಅವಕಾಶ ಮಾಡಿಕೊಡಿ ಎಂದು ಆ ಪವಿತ್ರಾತ್ಮ ಶಕ್ತಿಯನ್ನು ನಮಗೆ ದಯಪಾಲಿಸಿ ಎಂದು ಪ್ರಾರ್ಥಿಸುತ್ತೇವೆ ತಂದೆ. ಇದುವರೆಗೂ ವಾಕ್ಯವನ್ನು ಹೇಳಿದಂಥ ನನಗೆ ಇನ್ನೂ ಹೆಚ್ಚು ಪವಿತ್ರಾತ್ಮ ಶಕ್ತಿಯನ್ನು ದಯಪಾಲಿಸಿ ಎಂದು ಈ ಒಂದು ಪ್ರಾರ್ಥನೆಯನ್ನು ನಿಮ್ಮ ಮಗನೂ ನಮ್ಮ ರಕ್ಷಕನ ಯೇಸು ಕ್ರಿಸ್ತನ ಮುಖಾಂತರ ನಿಮಗೆ ಸಮರ್ಪಿಸುತ್ತಿದ್ದೇವೆ ತಂದೆ. ಆಮೇನ್. ಎಲ್ರಿಗೂ ನಮಸ್ಕಾರ, ಧನ್ಯವಾದ.